ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ಇರೋರು ನಿಮ್ಮನ್ನ ನಕ್ಕು ನಗಿಸೋದ್ರಲ್ಲಿ ಎತ್ತದ ಕೈ. ಮಲೇಷಿಯಾ ಅಲ್ಲಲ್ಲ, ಅಮ್ನೇಷಿಯಾದಲ್ಲಿ PhD ಮಾಡಿರೋರು, ಇದರ ಜೊತೆಗೆ ಚೀತು ಸಂಘದ ಉಪಾಧ್ಯಕ್ಷರು ಕೂಡ. ಅವರು ಒಂದು ಸಲ ನಿಮ್ಮ ಮುಂದೆ ಬಂದ್ರೆ ನಿಮ್ಮ ಕಣ್ಣು ಬೇರೆ ಕಡೆ ಹಾಯೋದಕ್ಕೆ ಸಾಧ್ಯ ಇಲ್ಲ. ಇದರ ಜೊತೆಗೆ ಮತ್ತೂ ಒಬ್ಬ ಗೆಸ್ಟ್ ಇದ್ದಾರೆ, ನಟ ಸಾರ್ವಭೌಮನ ಯಶಸ್ಸಿನ ಗುಂಗಲ್ಲಿರುವಂತಹ ನಿರ್ದೇಶಕರು. ಹಾಗಾದ್ರೆ ನಾನು ಯಾರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಸುತ್ತೆ. ಎಸ್, ನಾನು ಮಾತನಾಡ್ತಾ ಇರುವಂತದ್ದು ಇಡೀ ರಾಜ್ಯವನ್ನ ನಕ್ಕು ನಗಿಸ್ತಾ ಇರುವಂತಹ ಚಿಕ್ಕಣ್ಣ ಅವರು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಒಂದಷ್ಟು ಮಸ್ತಿ ಮಾಡೋದಕ್ಕೆ ನಮ್ಮ ಜೊತೆ ಕೂತಿದ್ದಾರೆ. ಅವರನ್ನ ಮೊದಲಿಗೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಚಿಕ್ಕಣ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಈಗಾಗಲೇ ನಾನು ಹೇಳಿದೆ, ನಟ ಸಾರ್ವಭೌಮದ ಯಶಸ್ಸಿನ ಗುಂಗಲ್ಲಿರುವಂತಹ ನಿರ್ದೇಶಕರಾದಂತಹ ಪವನ್ ಒಡಿಯರ್ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಪವನ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಇಬ್ಬರಿಗೂ ಕೂಡ ನಟ ಸಾರ್ವಭೌಮನ ಅದ್ದೂರಿ ಯಶಸ್ಸಿಗೆ. ಐ ಥಿಂಕ್ ಇನ್ನೊಂದು ವಾರಾನೂ ಇಲ್ಲ ಅನ್ಸುತ್ತೆ 50 ದಿನಗಳನ್ನ ಪೂರೈಸೋದಕ್ಕೆ. ಹೌ ಯು ಫೀಲಿಂಗ್? ಚಿಕ್ಕಣ್ಣ ಅವರೇ, ನಿಮ್ಮ ಜೊತೆ ಮಾತನಾಡೋದಿದೆ. ಮೊದಲಿಗೆ ನಾನು ಪವನ್ನ ಮಾತನಾಡಿಸ್ಬಿಡ್ತೀನಿ. ಸೊ ಹೌ ಯು ಫೀಲಿಂಗ್ ರೈಟ್ ನೌ? ಯಾವುದೇ ಆಗಲಿ ಅಂದ್ರೆ 51 ಮೈಲ್ ಸ್ಟೋನ್ ಅದೆಲ್ಲ. ಇನ್ನೊಂದು ವಾರ ಕಳೆದ್ರೆ 50 ದಿವಸ ಆಗುತ್ತೆ. ಅಂದ್ರೆ ಎಲ್ಲರ ಶ್ರಮಕ್ಕೂ, ಎಲ್ಲರ ಹಾರ್ಡ್ ವರ್ಕ್ಗೂ, ಏನೋ ಆಲೋಚನೆ ಇಟ್ಕೊಂಡು ಹೊಸ ಎಫರ್ಟ್ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಮನೋಭಾವ. ಚಿಕ್ಕಣ್ಣನ ಪಕ್ಕದಲ್ಲಿ ಇಟ್ಕೊಂಡು ಇಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಈ ಪ್ರೋಗ್ರಾಮ್ಗೆ ಅವಮಾನ. ಸೊ ಖುಷಿ ಇದೆ. ಎಸ್ಪೆಷಲಿ ಚಿಕ್ಕಣ್ಣ ಜೊತೆ ಇದು ನಂದು 3ನೇ ಸಿನಿಮಾ. ಮೊದಲನೇ ಸಿನಿಮಾ ಗೋವಿಂದಯ್ಯನಮ್ಮ ಮಾಡಿದ್ದು. ಬಿಕಾಸ್ ಚಿಕ್ಕಣ್ಣ ಗ್ರೋತ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಬಿಕಾಸ್ ಹಂತವಾಗಿ ಫಸ್ಟ್ ಫಿಲ್ಮ್ ಮಾಡ್ಬೇಕಾದ್ರೆ ನಾವು ಒಂದು ಶೂಟಿಂಗ್ ಇತ್ತು, ಆರಸ್ಗೌಡ ಸ್ಟುಡಿಯೋ ಅಂತ ಇದೆ ಅಲ್ಲಿ ಮಾಗಡಿ ರೋಡಲ್ಲಿ. ಅಲ್ಲಿ ಅವ್ರು ಇನ್ನು ಚಿಕ್ಕಣ್ಣ ಅವಾಗ ಈ ವಾಸ್ ಐ ಥಿಂಕ್ ಇನ್ನು ಆಗ್ತಾನೆ ಎಂಟ್ರಿ ಅಂತ ಅನ್ಸುತ್ತೆ. ಬಡ್ಡಿಂಗ್ ನನಗೂ ಮೊದಲನೇ ಸಿನಿಮಾ. ನಮ್ಮೆಲ್ಲರ ಜೊತೆನೂ ಅವಾಗ ಹೆಂಗಿದ್ರೆ ಈಗಲೂ ಹಂಗೆ ಇದಾರೆ ಅವರು. ಫಸ್ಟ್ ಡೇ ಶೂಟಿಂಗ್ ಮಾಡಬೇಕಾಗಿತ್ತು. ಅವ್ರದ್ದು ಯಾರು ಕೋಮಲ್ ಸರ್ದು ಒಂದು ಎಣ್ಣೆ ಹೊಡೆಯೋ ಸೀನ್ನು ಕಂಪೋಸ್ ಮಾಡಿ ಇಟ್ಟಿದ್ವಿ. ಕಾರಣಾಂತರದಿಂದ ಫಸ್ಟ್ ಡೇ ಶೂಟ್ ಮಾಡೋಕ್ಕಾಗಿಲ್ಲ. ಫಸ್ಟ್ ಡೇ ಅಂದರೆ ಅವಾಗ ಹಿ ಕೇಮ್ ಆಲ್ ದ ವೇ ಫ್ರಮ್ ಬ್ಯಾಂಗ್ಳೂರ್ ಟು ದಟ್ ಪ್ಲೇಸ್, ಮಾಗಡಿ, ಆಲ್ಮೋಸ್ಟ್ ಹತ್ತತ್ರ ಮಾಗಡಿ. ಅದು ಯಮಾ ಬೈಕಲ್ಲಿ ಬಂದು ಅವತ್ತಾಗ್ಲಿಲ್ಲ, ನನಗೆ ಒಂಥರ ಆಗೋಯ್ತು. ನಮ್ಮ ಹುಡುಗರಿಗೂ ಒಂಥರ ದಟ್ ಅವರು ಇರ್ಲಿ ಬಿಡಿ ಡೈರೆಕ್ಟರ್, ಆಯ್ತು ಬಿಡಿ ಇರ್ಲಿ ಬಿಡಿ, ಅದು ನಮಗೆ ಒಂಥರ ಆಯ್ತು. ಬಟ್ ದಟ್ ಡೇ ಆಮೇಲೆ ಪಾಪ ಗಾಡಿ ಕೆಟ್ಟೋಗಿ ನಮ್ಮ ಸೆಟ್ ಗಾಡಿಲಿ ಆ ಗಾಡಿ ಹಾಕೊಂಡು ನಮ್ಮ ಆಫೀಸಲ್ಲೇ ಬಂದು ಮಲಗಿ ನೆಕ್ಸ್ಟ್ ಡೇ ಶೂಟಿಂಗು ತಿರ್ಗಾ. ಸೊ ಆ ರೀತಿ ಜರ್ನಿ ನೋಡಿರೋಂಥ ಚಿಕ್ಕಣ್ಣ. ಟುಡೇ ಈಸ್ ಒಂದು ಕಾಮಿಡಿ ಅಂದ್ರೆ ಅದಕ್ಕೆ ಪರ್ಯಾಯ ಪದ ಚಿಕ್ಕಣ್ಣ ಅಂತ ಹೇಳಿ. ಲವ್ಲಿ ಲವ್ಲಿ. ಒಂದು ಹಿಂದಿನ ಜರ್ನಿನ ಒಂದ್ಸಲ ತಿರುಗಿ ನೋಡಿದಾಗ ಚಿಕ್ಕಣ್ಣ ಅವರೇ, ಐ ಥಿಂಕ್ ಟ್ರೆಮೆಂಡಸ್ ಗ್ರೋತ್ ಅಂತಾನೆ ಹೇಳ್ಬೋದು. ನಾನು ಈಗಾಗಲೇ ಹೇಳಿದೆ ನಿಮ್ಗೆ, ಸ್ಕ್ರೀನ್ ಅಲ್ಲಿ ನೀವು ಇದ್ದೀರಾ ಅಂದ್ರೆ ಬಹುಶಃ ಯಾರ ಕಣ್ಣು ಬೇರೆ ಕಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರ ಫೋಕಸ್ ಚಿಕ್ಕಣ್ಣ ಅವ್ರ ಮೇಲೆ ಇರುತ್ತೆ. ಸೊ ನಿಮ್ಮ ಜರ್ನಿ ಬಗ್ಗೆ, ನಿಮ್ಮ ಮನರಂಜಿಸುವ ಪರಿ ಬಗ್ಗೆ ಮಾತನಾಡೋದಕ್ಕೆ ಮುಂಚೆ ನಟ ಸಾರ್ವಭೌಮನ ಬಗ್ಗೆ ಮಾತನಾಡಲೇಬೇಕು. ಅದರಲ್ಲಿ ದೇವ ನೋಡಿ ಭಾರಿ ಬೆದರಿದ್ದೀರಾ, ನಮ್ಮನ್ನು ಬೆದರಿಸಿದ್ದೀರಾ. ಸೊ ಹೌ ವಾಸ್ ದ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಆಫ್ ನಟ ಸಾರ್ವಭೌಮ? ಇಲ್ಲ, ಇದರಲ್ಲಿ ಸ್ವಲ್ಪ ಲೆಂತಿ ಕ್ಯಾರೆಕ್ಟರ್, ಇಡೀ ಸಿನಿಮಾ ಬರೋಂಥದ್ದು. ಇಷ್ಟು ದೊಡ್ಡ ಕ್ಯಾರೆಕ್ಟರ್ ಇವರ ಡೈರೆಕ್ಷನ್ ಅಲ್ಲಿ ಫಸ್ಟ್ ಟೈಮ್. ಗೋವಿಂದಯ್ಯನಮ್ಮದಲ್ಲೂ ಚಿಕ್ಕದು, ಮತ್ತೆ ಜೆಸ್ಸಿನಲ್ಲೂ ಚಿಕ್ಕದೆ. ಇದರಲ್ಲಿ ಓವರ್ ಆಲ್ ಮೂವಿಲಿದೆ, ಚೆನ್ನಾಗಿದೆ. ಜೊತೆಗೆ ಇನ್ನೇನು ಅಪ್ಪು ಸರ್ ಜೊತೆ ಅಂದ್ರೆ ಅದ್ರ ಮಜಾನೇ ಬೇರೆ ಇರುತ್ತೆ. ಸೊ ಅದನ್ನ ನೋಡಿ ಇವತ್ತಿಗೆ 50 ದಿನಗಳ ಜನ ಎಲ್ಲ ನೋಡಿ ಆಶೀರ್ವಾದ ಮಾಡಿದ್ದಾರೆ. ಖುಷಿ. ಒಂದು ಸಿನಿಮಾ ಗೆದ್ರೇನೆ, ಚೆನ್ನಾಗಾದ್ರೇನೆ, ಒಂದು ಚಿಕ್ಕ ಕ್ಯಾರೆಕ್ಟರ್ ಇಂದ ಹಿಡಿದು ದೊಡ್ಡವ್ರವರೆಗೂ ಒಂದು ಸಾರ್ಥಕತೆ, ಒಂದು ಖುಷಿ. ಸೊ ಫೈನಲಿ ಸಿನಿಮಾ ಗೆಲ್ಬೇಕು, ಗೆದ್ದಿದೆ, ಅದೇ ಖುಷಿ. ಅಪ್ಪು ಅವ್ರ ಜೊತೆ ಆಕ್ಟ್ ಮಾಡಿದಂಥದ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅವ್ರ ಜೊತೆ ಮಜಾ ಮಜಾ, ಸಖತ್ ಮಜಾ ಇರುತ್ತೆ ಶೂಟಿಂಗ್ ಮಾಡಕ್ಕೆ. ನನಗೆ ತಿಂಗಳಲ್ಲಿ ಒಂದು 20 ದಿನ ಅವ್ರ ಜೊತೆ ಇದ್ರು ಬೇಜಾರಾಗಲ್ಲ. ಡೈಲಿ ಈಗ ಕಂಟಿನ್ಯೂಸ್ ಒಂದೇ ಸಿನಿಮಾ ಅಂದ್ರೆ ಈಗ ಬೋರ್ ಹೊಡಿತದಲ್ಲ. ಬಟ್ ಇದು ಒಂದು ಚೂರು ಒಂದ್ಸಲ, ಯಾಕಂದ್ರೆ ನಾವು ಮಾಮೂಲಿ ಏನೋ ಕೆಲಸ ಮಾಡ್ತಿದ್ವಿ, ಫುಲ್ ಸೀರಿಯಸ್ ಆಗಿರೋಣ, ಅದೇ ಮಾಡ್ತಿರ್ಬೇಕು. ಶೂಟಿಂಗ್ ಮುಗಿದ್ಮೇಲೆ ಅವ್ರ ಪಾಡಿಗೆ ಅವ್ರು ಹೋಗೋದು, ಹಂಗಿರಲ್ಲ. ಅಪ್ಪು ಸರ್ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ, ತುಂಬಾ ಎಂಟರ್ಟೈನ್ ಮಾಡ್ತಿರ್ತಾರೆ. ಸೊ ಹಂಗಾಗಿ ಆಮೇಲೆ ಒಳ್ಳೊಳ್ಳೆ ಊಟಗಳು ಕೊಡಿಸ್ತಿರ್ತಾರೆ. ಅದ್ರ ಜೊತೆಗೆ ಏನು ಅಂದ್ರೆ, ನಮ್ದು ಶಾರ್ಟ್ ಇನ್ ಬಿಟ್ವೀನ್ ಶಾರ್ಟ್ಗಳು ಶೂಟ್ ಮಾಡ್ಬೇಕಾದ್ರೆ ಇವ್ರದ್ದು ಮತ್ತೆ ಅಪ್ಪು ಸರ್ದು ಸಂಗೀತ ಕಚೇರಿ ಸ್ಟಾರ್ಟ್ ಆಗ್ಬಿಡುತ್ತೆ. ಅದು ಬೇರೆ. ಅಯ್ಯೋ ಮಜಾ, ಅದು ಮಾತ್ರ ಅದೊಂಥರ. ಆಡಕ್ಕೆ ಸ್ವಲ್ಪ ಬರಲ್ಲ, ಬಟ್ ಬರಲ್ಲ ಅಲ್ಲ, ಚೆನ್ನಾಗೇ ಆಡ್ತಾರೆ. ಅಪ್ಪು ಸರ್ ಗೊತ್ತಲ್ಲ, ಅವ್ರ ಸಾಂಗ್ ಎಲ್ಲ ಆಡ್ತಾರಲ್ಲ. ಸೊ ಒಂದ್ ಒಳ್ಳೆ ಟೈಮ್ ಪಾಸ್. ಎಸ್ಪೆಷಲಿ ಸಿ ಅಶ್ವಥ್ ಸರ್
ಹಾಡುಗಳನ್ನ. ಅವ್ರ ಹಾಡುಗಳಂದ್ರೆ ನಮ್ಗೆ ಹೆಂಗೆ ಅಂತಂದ್ರೆ ನಾವೇನೋ ಶಾರ್ಟ್ ಕಂಪೋಸ್ ಮಾಡಿ ಏನೋ ಮಾಡ್ತಾ ಇದ್ರೆ ಇಲ್ಲಿ ಇವರು ಇಲ್ಲೇ ಏನೋ ಅದ್ಯಾವ್ದು ಹಾಡು ಉಳುವ ಯೋಗಿ ನೋಡಿ ಅದು ಸೊಯ್ಕ ಅಂತ ಹಾಡಕ್ ಸ್ಟಾರ್ಟ್ ಆಗ್ಬಿಟ್ಟು ನಾನು ಕಾಣದ ಕಡೆಗೆ ಸಾರಿ ಆ ಸಾಂಗ್ ಹಾಡಕ್ ಸ್ಟಾರ್ಟ್ ಮಾಡಿ ಯಾರಿಗೂ ಕಿರ್ಚಾಡ್ತಾರೆ ನೋಡಿದ್ರೆ ಇವರು ಹಾಡು ಅಲ್ಲೇ ಕಚೇರಿ ಸ್ಟಾರ್ಟ್ ಆಗ್ಬಿಡೋದು. ಸೊ ಇದೊಂಥರ ಫನ್. ಆಕ್ಚುಲಿ ಚೆನ್ನಾಗಿ ಹಾಡ್ತಾರೆ ಚಿಕ್ಕಣ್ಣ. ಹಿ ಕ್ಯಾನ್ ಟ್ರೈ ಸಿಂಗಿಂಗ್ ಆಲ್ಸೋ. ಚಿಕ್ಕಣ್ಣ ಅವ್ರೆ ಇಷ್ಟೆಲ್ಲ ಹೇಳದ್ಮೇಲೆ ಪವನ್ ನೀವು ಹಾಡದೇ ಇದ್ರೆ ಚಾನಲ್ ಚೇಂಜ್ ಮಾಡ್ತಾರೆ. ನೀವು ಆಡ್ರಿ ಕಾಣದ ಕಡೆಲಿ. ಇಲ್ಲಪ್ಪ ಹಾಡ್ಬೇಕು. ಇಷ್ಟೆಲ್ಲ ಹೇಳದ್ಮೇಲೆ ಇವಾಗ ನಮ್ಗೆ ಅದ್ ಹೆಂಗಾಯ್ತು ಅಂದ್ರೆ ಹಿಂಗ್ ಕೀ ಕೊಟ್ಟು ಬಿಟ್ಟಂಗಾಯ್ತು. ಚಾನಲ್ ಚೇಂಜ್ ಮಾಡಲ್ಲ, ಪಕ್ಕದ ಮನೇಲಿ ಯಾರೋ ಬೇರೆ ಚಾನಲ್ ಹಾಕಿ ಯಾರೋ ಚೆನ್ನಾಗಿ ಆಡ್ತಿದಾರಲ್ಲ ಯಾವ ಚಾನಲ್ ಸುವರ್ಣ ಹಾಕಿ ಅಂತ ಹಾಕ್ತಾರೆ. ಆಡಕ್ಕೆ ಇಷ್ಟ ಒಂಚೂರು ಕೇಳಿ ಜಾಸ್ತಿ. ಓಕೆ ಹಾಡಿ ನಿಮ್ ಫೇವ್ರೇಟ್ ಅಂತ ಯಾವ್ದಾದ್ರೆ ಅಲ್ಲ ಈ ಮ್ಯೂಸಿಕ್ ಎಲ್ಲ ಕಲ್ತಿರೋರು ನೋಡ್ತಿರ್ತಾರೆ ಎಲ್ರು ಅಲ್ವಾ, ಬೈಬೇಡ್ರಿ ಯಾರುನು. ನಾನು ಒರಿಜಿನಲ್ ಸಿಂಗರ್ ಅಲ್ಲ, ಸುಮ್ನೆ ಹಾಡ್ತಿದ್ದೀನಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಚೆನ್ನಾಗಿಲ್ಲ, ಡಬ್ಬಿಂಗ್ ಮಾಡಿ ವಾಯ್ಸ್ ಆಗ್ಬಿಟ್ಟೈತೆ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಕಡಲೊಳು ಕೂಡಬಲ್ಲೆನೆ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಆಲಾಪನೆಗಳು ಅವು ಎಲ್ಲ ಎಷ್ಟು ಚೆನ್ನಾಗಿ. ಅಂದ್ರೆ ಮನ್ಸಿಗೆ ಈ ಹಾಡು ತುಂಬಾ ಹತ್ರ ಇದೆ ಅಂತ ಆಯ್ತು. ಆ ತರದ್ದೆಲ್ಲ ಹತ್ರ ಇಲ್ಲ. ಅದು ಒಂದೊಂದು ವ್ಯೂ ಪಾಯಿಂಟ್ ಅಲ್ಲಿ ನೋಡಿದ್ರೆ ಈ ಹಾಡು ಎಲ್ಲದಕ್ಕೂ ಆಗುತ್ತೆ. ಈಗ ಯಾರೋ ಕೆಲಸ ಇಲ್ದೇ ಇದ್ದವ್ರಿಗೆ ಕೆಲಸ ಹುಡ್ಕೋದ್ರಲ್ಲಾಗ್ಬೋದು, ದುಡ್ಡು ಇಲ್ದೇ ಇರೋರ್ಗೆ ದುಡ್ಡು ಹುಡ್ಕೋದ್ರಲ್ಲಾಗ್ಬೋದು. ಹಂಗ ಒರಿಜಿನಲ್ ಹಂಗ್ ನೋಡಕ್ ಹೋದ್ರೆ ಸಾವು ಅದನ್ನು ಕಾಣಿಸುತ್ತೆ. ಕಾಣದ ಯಾವ ಭಾವನೆ ಕಾಣ್ತಾ ಇದೆ ಹೇಳ್ಬಿಡಿ, ಕಟ್ಟಾಯ್ತು ಅರ್ಧಕ್ಕೆ. ಹುಡುಗಿರು ಲವ್ ಏನಾರು ಅದು ಆಗ್ಬೋದು. ಅಂದ್ರೆ ಹುಡುಗಿರು ಅಂದ್ರೆ ಯಾರ ಮಿತ್ ಮೀರಿದವ್ರು ನೋಡಿದಾಗ ಕಾಣದ ಕಡಲಿಗೆ ಹಂಬಲಿಸಿದೆ, ಸೊ ಆ ತರದವ್ರು ನೋಡ್ಲೇಬಾರ್ದು ನಾವು. ನಾವು ಚಿಕ್ಕಣ್ಣ ಅಂತ ಯಾರೋ ದೊಡ್ಡವ್ರು ನೋಡಿದಾಗ ಆಡ್ಲೇಬೇಕಾಗತ್ತೆ ಕಾಣದ ಕಡಲಿಗೆ. ಏನ್ ಭಾವಂ ತದ್ಭವತಿ ಅಂತ ಅವರವರ ಭಾವಕ್ಕೆ. ಓಕೆ, ಒಂದಷ್ಟು ಫನ್ ಫ್ಯಾಕ್ಟರ್ಸ್ ಇದೆ ಅಂತ ಆಯ್ತು ನಟ ಸಾರ್ವಭೌಮ ಶೂಟಿಂಗ್ ಟೈಮ್ ಅಲ್ಲಿ. ಸೂಪರ್. ಎಸ್ಪೆಷಲಿ ಚಿಕ್ಕಣ್ಣ ಅವ್ರದ್ದು ಯಾವುದೋ ಒಂದು ಶಾರ್ಟ್ ಶೂಟ್ ಮಾಡ್ತಾ ಇದ್ವಿ, ಅವರದ್ದು ಗ್ರಾಮಫೋನ್ ಹಾಡಾಡಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದ್ ನಿಲ್ಸು ಬಂದು ಅವ್ರಿಗೆ ದೆವ್ವ, ಇವ್ರಿಗೆ ನಂಬಿಕೆ ಏನು ಅಂದ್ರೆ ದೆವ್ವ ಆದ್ಮೇಲೆ ಭಯ ಇವರಿಗೆ. ದೇವ್ರ ದೆವ್ವ ಎರಡೂ ಭಯ ಇರಲ್ಲ. ಬಟ್ ಇವ್ರಿಗೆ ಒಂದು ದೆವ್ವ ಏನೋ ಹಾಂಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲೇ. ಎಸ್ಪೆಷಲಿ ನಾವು ಒಂದು ಕಂಪೋಸ್ ಮಾಡ್ಬಿಟ್ಟು ಚಿಕ್ಕಣ್ಣ ಚೆನ್ನಾಗಿ ಅದನ್ನ ಪರ್ಫಾರ್ಮ್ ಮಾಡಿ ಬೇರೆ ತರ ಪ್ರೆಸೆಂಟ್ ಮಾಡಿದ್ರು. ಅದು ಥಿಯೇಟ್ರಲ್ಲಿ ನೋಡಿದವರೆಲ್ಲ ನಕ್ಕಿ ಉಳ್ಳಾಡ್ಬಿಟ್ಟಿದ್ದಾರೆ ಅದನ್ನ. ಎಸ್ಪೆಷಲಿ ಒಂದು ಪಾಸಸ್ ಮತ್ತೆ ಅವರು ಒಂದು ಕಷ್ಟ ಪಾಪ ಮಾಡೋದು ಅದನ್ನ, ಯಾಕೆಂದ್ರೆ ಸಿಂಗಲ್ ಶಾಟ್, ಅದೆಲ್ಲ ಸಿಂಗಲ್ ಶಾಟ್ ಅಲ್ಲಿ ಪ್ಲಾನ್ ಮಾಡಿ ಮಾಡೋದು. ಬಟ್ ಈ ಮನುಷ್ಯ ಪಾಪ ಬೆವರು ಮಾಡಿ ಕೂಗಾಡಿ ಕೆಚ್ಚಾಡಿ ಚೆನ್ನಾಗಿ ಮಾಡಿದ್ರು. ಅದೇ ಕಾಮಿಡಿ ಏನೇ ಆದ್ರೂ ಏನಕ್ಕೆ ಸುಮಾರು ಜನ ಫೋಟೋ ಕಳಿಸ್ತಾರೆ ಅಲ್ಲಿ ಸ್ಕ್ರೀನ್ ಅಲ್ಲಿ ತೆಗ್ದು ನಮ್ಮನ್ ಬರೀ ಚಡ್ಡಿಲ್ ನಿಲ್ಸ್ಬಿಟ್ರು. ಅದೊಂದು ಅಂದ್ರೆ ಆ ಸೀನ್ಗೆ ಬೇಕಾಗಿತ್ತು. ಯಾಕೆಂದ್ರೆ 6 ಸಿನಿಮಾ ಒಟ್ಟಿಗೆ ಡೈರೆಕ್ಟ್ ಮಾಡ್ತಾ ಇರ್ತಾರೆ ನಮ್ಮ. ಅದೇ ನೋಡಿದಿರ ನೀವು? ಏನೋ ಒಂಚೂರು ನಮ್ಗೂ ಪ್ಯಾಕ್ ಇಕ್ಕಿದ್ರೆ ಬೇಡ ಆದ್ರೂ ನಾನೇ ಬೀಸ್ತಾ ಇದ್ದೆ, ನಮ್ಗೆ ಹೊಟ್ಟೆ ಎಲ್ಲ ಬಿಟ್ಕೊಂಡಿದ್ರು. ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗಿದೆ. ಅದೇ ಚೆನ್ನಾಗಿದ್ದಿದ್ರು ಆಗಿರೋರು. ಫ್ಯಾನ್ ಫಾಲೋಯಿಂಗ್ ನಿಮಗೆ ಕಮ್ಮಿ ಇದೆಯಾ ಚಿಕ್ಕಣ್ಣ ಅವರೇ? ಓಕೆ, ಬೈ ಎನಿ ಚಾನ್ಸ್ ಇದೇ ನಿಮ್ಮ ಡೈರೆಕ್ಷನ್ ಏನಿತ್ತು ನಟ ಸಾರ್ವಭೌಮಲ್ಲಿ, ಅಂತ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀರಾ ನೀವು? 6 ಸಿನಿಮಾ ಒಂದೇ ಸಲ ಡೈರೆಕ್ಷನ್. ಅಂತ ಪರಿಸ್ಥಿತಿ ಬಂದ್ರು ಬೇಜಾರಾಗಲ್ಲ. ಬಟ್ 6 ಸಿನಿಮಾ ಒಟ್ಟಿಗೆ ಡೈರೆಕ್ಟ್ ಮಾಡೋ ಅಂತ ಅವಕಾಶ ಸಿಗುತ್ತಲ್ಲ, ಅದಕ್ಕಿಂತ ಅದೃಷ್ಟ. ಆಮೇಲೆ ಏನಾಗುತ್ತೋ ನೋಡ್ಕೊಳ್ಳೋಣ. ಬಟ್ ಫಸ್ಟ್ ಅದೃಷ್ಟ ಬರ್ಬೇಕಲ್ಲ, ದುಡ್ಡು ಬರ್ಲಿ ಆಮೇಲೆ ಹಾಳಾಗೋಗ್ಲಿ, ಫಸ್ಟ್ ಬರ್ಲಿ ಅಲ್ವಾ? ಅಂತ ಪ್ರೊಡ್ಯೂಸರ್ ಸಿಗೋದ್ ಬೇಡ.
ಅದೇ ಕರೆಕ್ಟ್ ಕರೆಕ್ಟ್. ಅಪ್ಪು ಅವ್ರು ಆಫ್ ಸ್ಕ್ರೀನ್ ಕೂಡ ತುಂಬಾ ಮಸ್ತಿಖೋರ್ ಅಂತ ಕೇಳಿದೀವಿ, ಅಂದ್ರೆ ತುಂಬಾ ಜೋಬಿಯಲ್ ಆಗಿರ್ತಾರೆ, ತುಂಬಾ ತರಲೆ ಮಾಡ್ತಾರೆ, ತುಂಬಾ ನಗಿಸ್ತಾರೆ ಅಂತ. ತುಂಬಾ ಹೌದು, ತುಂಬಾ ನಗಿಸ್ತಾರೆ, ಅದು ಕರೆಕ್ಟ್. ಅವರಲ್ಲೂ ಒಬ್ರು ಸೂಪರ್ ಕಾಮಿಡಿಯನ್. ಸೀರಿಯಸ್ಲಿ ಅವರು ಡೇ ಸ್ಟಾರ್ಟ್ ಆಗದೇನೆ ಅವ್ರು ಬರ್ತಿದ್ದಂಗೆ ಹೋಗಿ ಹಾಯ್ ಸರ್ ಅಂತ ವಿಶ್ ಮಾಡಕ್ ಹೋಗ್ತೀವಲ್ಲ, ಫಸ್ಟ್ ಮಾಡೋದೇ ಒಂದ್ ಜೋಕ್ ಕ್ರ್ಯಾಕ್ ಮಾಡ್ತಾರೆ. ಹಿಂಗಾಯ್ತು ಒಂದ್ ಜನ ಒಂದ್ ಜೋಕ್ ಕ್ರ್ಯಾಕ್ ಮಾಡ್ತಾರೆ, ಹೋಲ್ ಡೇ ಅದ್ ಹಂಗೆ ನಗ್ನಗ್ತಾ ಕೆಲಸ ಆಗುತ್ತೆ. ಫಸ್ಟ್ ಡೇನೇ ಅವ್ರದ್ದು ಖುಷಿ ನೋಡಿದ್ರೆ ಯಾವಾಗ ಅವ್ರ ನಗುನಲ್ಲಿ ಏನೋ ಒಂದು ಡೆಫಿನೆಟ್ಲಿ ನಗುನೇ ಅಟ್ರಾಕ್ಷನ್. ಕರೆಕ್ಟ್. ದಟ್ಸ್ ಟ್ರೂ. ಸೊ ಅಪ್ಪು ಅವ್ರ ಜೊತೆ ನೀವು ಕೆಲಸ ಮಾಡೋದಕ್ಕೆ ಮುಂಚೆಗೆ ನಿಮಗಿದ್ದ ಪರಿಕಲ್ಪನೆ ಅಪ್ಪು ಬಗ್ಗೆ ಕೆಲಸ ಮಾಡಿದ ನಂತರ ಬದಲಾವಣೆ ಆಯ್ತಾ ಅಥವಾ ಮೊದಲು ಹಾಗೆ? ಇಲ್ಲ ಮೊದಲು ಹಂಗೆ. ಸೊ ಬೇರೆಯವರೆಲ್ಲ ಮಾಡಿರೋರೆಲ್ಲ ನಾ ಅವ್ರ ಜೊತೆ ಕೆಲಸ ಮಾಡಿ ಹೇಳೋರೆಲ್ಲ ಸೂಪರ್ ಅವರು ಹಂಗೆ ಹಿಂಗೆ ಅಂತ. ಸೊ ಮೊದಲಿಂದನೂ ಹಂಗೆ. ಅಪ್ಪು ಸರ್ ಜೊತೆ ಮೊದಲನೇ ಸಿನಿಮಾ ದೊಡ್ಡ ಮನೆ ಹುಡುಗ, ಅದು ಹೆಂಗೆ ಅಂದ್ರೆ ಸೈಮಾವ ನನಗೆ ಪರಿಚಯ ಇರಲಿಲ್ಲ, ಅವರು ನಾವು ಎಲ್ಲೂ ಮೀಟ್ ಆಗಿರ್ಲಿಲ್ಲ. ಸೈಮಾ ಅವಾರ್ಡಲ್ಲಿ ಸಿಕ್ಕೋದು, ಓಕೆ ಒಂದು ಅವಾರ್ಡ್ ತಗೊಂಡು ಕೂತಿದ್ದವರು. ಅವಾಗ ಬನ್ನಿ ಅಂತ ಅವರೇ ಮಾತಾಡಿಸಿ ಕಾಂಗ್ರೆಟ್ಸ್ ಬನ್ನಿ ಒಂದ್ಸಲ ಮನೆಗೆ. ನನಗೆ ರಾಜ ಹುಲಿ ಮೂವಿಗೆ ಬಂದಿತ್ತು, ಬೆಸ್ಟ್ ಕಾಮಿಡಿಯನ್, ನೋಡಿದ್ದೀನಿ ನಿಮ್ಮ ಮೂವೀಸ್ ಎಲ್ಲ, ಬನ್ನಿ ಒಂದ್ಸಲ ಅಂತೇಳಿ ಮನೆಗೆಲ್ಲ ಕರೆಸಿ ಖುಷಿ ಆಯ್ತು. ಊಟ ಎಲ್ಲ ಮಾಡಿದ್ವಿ ಅವ್ರ ಮನೇಲಿ ಒಂದ್ 2-3 ಸಲ. ಅದೊಂದು ಹೆಮ್ಮೆ ಅದು ನಿಜವಲ್ಲ. ನಮ್ ಡೈರೆಕ್ಷನ್ ಟೀಮು ಎಲ್ಲರೂ ಅವಾಗ್ಲೇ ನಾವ್ ಯಾರಪ್ಪ ಇವ್ರು ಕರ್ದ್ ಮಾತಾಡ, ಆ ಖುಷಿನೇ ಬೇರೆ. ಅವತ್ತು ಫುಲ್ ನಮ್ಗೆ ಅವಾರ್ಡ್ ಸಿಕ್ಕಿದ್ದಕ್ಕೆ ಇದೇ ದೊಡ್ಡ ಸಿನಿಮಾದಲ್ಲಿ ಕಾಮಿಡಿ ಕಿಕ್ ಮತ್ತಷ್ಟು ಜಾಸ್ತಿ ಆಗೋದು ಸಾಧು ಮತ್ತು ಚಿಕ್ಕಣ್ಣ ಅವರ ಕಾಂಬಿನೇಷನ್ ನಲ್ಲಿ. ಸಾಧು ಮಹಾರಾಜ್ ಅಂದಮೇಲೆ ನಾವು ಬೇರೆ ಏನೋ ಹೇಳಲೇಬೇಕಾಗಿಲ್ಲ. ಆಟ್ ದ ಸೇಮ್ ಟೈಮ್ ಚಿಕ್ಕಣ್ಣ ಅವರು, ಎರಡರ ಕಾಂಬಿನೇಷನ್ ಇದೆಯಲ್ಲ ಅದ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಮನೆ ಓನರು. ಹೌದು, ಅವ್ರ ಬಗ್ಗೆ ಮಾತಾಡಂಗಿಲ್ಲ ಬಿಡ್ರಿ, ಯಾಕಂದ್ರೆ ಅವ್ರನ್ನೆಲ್ಲ ನೋಡ್ಕೊಂಡು ಬಂದವ್ರು, ನಾವಿನ್ನು ಈಗ ಬಂದವ್ರು. ಅವ್ರು ಆ ಕಾಲದಿಂದ. ಆಮೇಲೆ ಖುಷಿ ಆಗೋದೇನಂದ್ರೆ ಇದುವರೆಗೂ ಅವ್ರ ಕ್ರೇಜ್ ಕಡಿಮೆ ಆಗಿಲ್ಲ. ಅವರು ಏನು ಅಂದ್ರೆ ಈಗ ನಮ್ ಜನರ ಈಗ ಈ ಚಿಕ್ಕಣ್ಣ ಅದು ಕರೆಕ್ಟಾಗಿ ಹೇಳಿದ್ರು, ನಾವು ಅವ್ರ ಆಕ್ಟಿಂಗ್ ನ ನೋಡ್ಕೊಂಡು ಬೆಳೆದಿರೋರು. ನಿಜ ಹೇಳ್ತೀವಿ, ನಾವೇನೋ ಚಿಕ್ಕ ಹುಡುಗರು. ಅವ್ರು ಓಮ್ ಟೈಮಿಂದ ಉಶ್ ಟೈಮಿಂದ ನಾವೇನು ಮೋಸ್ಟ್ಲಿ ಚಡ್ಡಿ ಹಾಕೋತಾ ಇದ್ವಿ ಅನ್ಸುತ್ತೆ. ಆ ಟೈಮಿಂದ ಅವ್ರನ್ನ ಈಗ್ಲೂ ಅವ್ರಿಗೆ ಕಾಮಿಡಿ ಮಾಡೋ ರೀತಿ ಮತ್ತೆ ಅವ್ರನ್ನ ಅವ್ರು ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿ ಸಖತ್ತು ಎಂಗೇಜಿಂಗ್ ಆಗಿ ಇಡ್ತಾರೆ ಆಡಿಯನ್ಸ್ನ. ಅದು ರಿಯಲಿ ಗ್ರೇಟ್. ಆ ತರ ಅಪ್ಡೇಟ್ ಆಗ್ತಾನೆ ಇದಾರೆ ಅವರು, ಅದು ಗ್ರೇಟ್. ಅವರು ಈಸ್ ರಿಯಲಿ ಫ್ಯಾಂಟಾಸ್ಟಿಕ್ ಕಾಮಿಡಿ ಆಕ್ಟರ್ ಅವರು. ಸೊ ಅವ್ರ ಜೊತೆ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಮೊದ್ಲೇನಲ್ಲ ನೀವು ಸಾಧುಗೋಕುಲ? ಸೊ ಅವರಿಂದ ಕಲ್ತಿದ್ದು, ಅವರನ್ನ ಕಂಡಿದ್ದ ರೀತಿ, ನಿಮ್ಮ ಅವರ ಕಾಂಬಿನೇಷನ್? ಇಲ್ಲ, ನಾವು ಮುಂಚೆಯಿಂದನೂ ಗೊತ್ತು. ಸಿನಿಮಾ ಒಟ್ಟಿಗೆ ಮಾಡೋಕ್ಕಿಂತ ಮುಂಚೆಯಿಂದನೂ ನಾನು ಪ್ರತಾಪ್ ಎಲ್ಲ ಕಾಮಿಡಿ ಶೋಗಳು ಮಾಡ್ತಾ ಇದ್ವಲ್ಲ, ಸ್ಕಿಟ್ಗಳು. ಸೊ ಇವ್ರದ್ದು ಒಂದು 2-3 ಶೋಗಳಲ್ಲಿ ಮಾಡಿದ್ದೀವಿ. ಸಾಧು ಸರ್ ಕೆಲವು ಈವೆಂಟ್ಗಳೆಲ್ಲ ಆರ್ಗನೈಸ್ ಮಾಡ್ತಾ ಇದ್ವಲ್ಲ, ಅದರಲ್ಲಿ ಒಂದು 2-3 ಮಾಡಿ. ಸೊ ಅವಾಗಿಂದ ಗೊತ್ತಿತ್ತು ನಮಗೆ, ಟಚಲ್ಲೇ ಇದ್ರು. ಆದ್ಮೇಲೆ ಸಿನಿಮಾಗೆ ಬಂದ್ಮೇಲೆ ಸೊ ಹತ್ತತ್ರ ಒಂದು 25-30 ಮೂವಿ ಮಾಡಿದೀವಿ ಅನ್ಕೊಂಡು ಒಟ್ಟಿಗೆನೆ. ಬಟ್ ಖುಷಿ ಆಗುತ್ತೆ ಅವ್ರ ಬಗ್ಗೆ. ಡೈಲಿ ನಾವು ಚಿತ್ರಾನ್ನ ತಿಂದಿರೋ ಬೋರ್ ಆಗುತ್ತೆ, ಬಟ್ ಅವ್ರನ್ನ ಇನ್ನು 2 ಸಿನಿಮಾ ನೋಡಿದ್ರು ಬೋರ್ ಅನ್ಸಲ್ಲ. ನಾನ್ ಸಿನಿಮಾ ನೋಡಿದ್ರು ನಾನು ಆಸ್ ಎ ಫ್ಯಾನ್ ಆಗೇ ನೋಡ್ತೀನಿ ಅವ್ರನ್ನ. ವಂಡರ್ಫುಲ್. ಅವರ ಟೈಮಿಂಗ್ ಬಗ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಅಂದ್ರೆ ಅವ್ರು ಕೊಡೋ ಟೈಮಿಂಗು, ಪ್ರತಿಯೊಂದು ಪಂಚ್ ಇದೆಯಲ್ಲ ಅದು ವಂಡರ್ಫುಲ್. ಅಟ್ ದ ಸೇಮ್ ಟೈಮ್ ನಿಮ್ದು ಕೂಡ ಕಾಮಿಡಿ ಪಂಚ್. ಈಗಾಗಲೇ ಪವನ್ ಹೇಳೋ ಹಾಗೆ ಆ ಇಡೀ ಸೀನ್ ನ ನೀವು ಆವರಿಸ್ಕೊಂಡ್ಬಿಡ್ತೀರಾ. ಸೊ ಹೆಂಗ್ ಜುಗಲ್ಬಂದಿ ಇರುತ್ತೆ? ಇವಾಗ ಒಂದು ಸಿನಿಮಾದಲ್ಲಿ ಸಾಧು ಇದ್ದಾರೆ, ಅದ್ರಲ್ಲಿ ನಾನು ಮಾಡ್ತೀನಿ ಅಂದಾಗ ಹೆಂಗಿರುತ್ತೆ? ಆ ಎಕ್ಸೈಟ್ಮೆಂಟ್ ಹೇಗಿರುತ್ತೆ? ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಸೊ ಅವ್ರ ಲೆವೆಲ್ಗೆ ನಾವು ಮಾಡೋಕ್ಕಾಗಲ್ಲ. ಆಮೇಲೆ ಮೇಜರ್ ಆಗಿ ಏನಂದ್ರೆ ಡೈರೆಕ್ಟರ್ ಇಂಪಾರ್ಟೆಂಟ್, ಪ್ಲಸ್ ಅವ್ರಿಬ್ರು ಇದ್ದಾರೆ ಅಂದ್ರೆ ಇಬ್ಬರಿಗೂ ಚೆನ್ನಾಗಿರೋದೇ ಮಾಡಿರ್ತಾರೆ. ಸೊ ಚೆನ್ನಾಗಿ ಡೈಲಾಗ್ಗಳು ಇರುತ್ತೆ, ಆದ್ರೆ ಒಂಚೂರು ನಾವು ಇಂಪ್ರೂವ್ ಮಾಡ್ಕೊಬಹುದು ಅಷ್ಟೇ. ಸೊ ನಾನು ಅಂದ್ರೆ ಅಬ್ಸರ್ವ್ ಮಾಡಿದ್ದು ಆ ಸೀನ್ ಇದೆ ಗೊತ್ತಾ, ಇವರು ಬೆಳಗ್ಗೆ ಮಲಗಿರ್ತಾರೆ, ಚಿಕ್ಕಡ ಫುಲ್ ನೈಟ್ ದೇವದ್ದು ಇದಾಗ್ಬಿಟ್ಟು ಮಲಗ್ಬಿಟ್ಟಿರ್ತಾರೆ. ನೆಕ್ಸ್ಟ್ ಡೇ ಸಾಧು ಸರ್ ಆ ಡೈಲಾಗ್ ಕಾನ್ವರ್ಸೇಷನ್ ಅದು ಇದೆಯಲ್ಲ ಹೆಂಗಿರುತ್ತೆ ಅಂದ್ರೆ ಇವ್ರಿಗೂ ಒಂದು ಅದಕ್ಕೇನೋ ಏನ್ ಕೌಂಟರ್ ಕೊಡ್ಬೋದು ಯೋಚನೆ ಮಾಡ್ತಾರೆ.
ಲೈಕ್ ಅದು ಇಟ್ ಇಸ್ ಅಂಡ್ ಇಟ್ ಇಸ್ ನಾಟ್ ಸಮಥಿಂಗ್ ರಾಂಗ್ ಅಂತ ನಾನು ಹೇಳ್ತೀನಿ. ಇಟ್ಸ್ ಸೋ ಹೆಲ್ತಿ. ಅಂದ್ರೆ ಇದು ಹಿಂಗ್ ಕೊಟ್ರೆ ಅದು ಎಲ್ಲೋ ಒಂದ್ ಕಡೆ ಇವ್ರಿಬ್ರು ಹಂಗ್ ಯೋಚನೆ ಮಾಡೋದ್ರಿಂದ ಅದು ಸೀನ್ ಇನ್ನೂ ಬೆಟರ್ ಆಗಿ ಅದೊಂಥರ ಬೇರೆ ತರ ಶೇಪ್ ತಗೊಳುತ್ತೆ. ತುಂಬಾ ಕಡೆ ಆಗುತ್ತೆ. ಈಗ ನನ್ಗೂ ಏನೋ ಒಂದು ಚಿಕ್ಕದು ಒಳಿತು. ಸೊ ನಟ ಸಾರ್ವಭೌಮ ಅಂತೇನಲ್ಲ, ಬೇರೆ ಸಿನಿಮಾಗಳೆಲ್ಲ ಮಾಡ್ತಿರ್ತೀವಲ್ಲ ಇಬ್ರು ಕಾಮನ್, ನನ್ಗೆ ಯಾವ್ದೋ ಒಂದು ಚಿಕ್ಕದೇನೋ ಅನ್ಸ್ತದೆ, ಇದು ಸರ್ ಇದು ಹೇಳ್ಬೋದಾ ನೋಡ್ರಿ ಅಂದ್ರೆ ಅವ್ರು ಈಗ ಹೋಗಿ ತಗೊಂಡ್ರೆ ಅದನ್ನ ಅಕ್ಸೆಪ್ಟೇ ಮಾಡಂಗೆ ಇವ್ನು ಯಾರು ನನ್ಗೆ ಹೇಳಕ್ಕೆ ಅಂತ ಅನ್ಕೊಬೋದು. ಬಟ್ ಅವ್ರಿಗೆ ಆ ಥರದ್ದು ಯಾವುದೂ ಇಲ್ಲ. ನೀಟಾಗಿ ಏನಾದ್ರೆ ಚೆನ್ನಾಗಿದ್ರೆ ಮಾಡೋಣ ಅಂತ, ಚೆನ್ನಾಗಿಲ್ಲ ಅಂದ್ರೆ ಬೇಡಮ್ಮ ಲ್ಯಾಗ್ ಅಂತ. ಎಸ್ಪೆಷಲಿ ಆ ಸೀನಲ್ಲೇನೆ ಆಕ್ಚುಲಿ ನಾನು ಸೀನ್ ಬರ್ದಿದ್ದು ಅಲ್ಲಿವರೆಗೂ ಮಾತ್ರ. ಅವ್ರು ಹೋಗ್ತಾರೆ, ಕತೆ ಇವ್ನು ಒಳ್ಳೆ ನಾಟಕ ಹೇಳ್ಬಿಟ್ಟು ಓಡಿಸ್ತೇಕಣೋ ಅಂತ ಹೋಗ್ಬಿಡ್ತಾರೆ. ಇವರು ನನ್ನ ಮಕ್ಳ ಬಾಡಿಗೆ ಕೊಡೋ ಯೋಗ್ಯತೆ ಇಲ್ಲ, ನಾಟಕ ಆಡ್ತದೆ ಅನ್ಕೊಂಡು ಹೋಗ್ಬೇಕಾದ್ರೆ ಸಾಧು ಸರ್ ಒಂದು ಇಂಪ್ರವೈಸ್ ಮಾಡ್ಬಿಟ್ರು. ಏನು ಅಂದ್ರೆ ಹೋಗ್ಬೇಕಾದ್ರೆ ಹಂಗೆ ಹೋಗೋದೇನಕ್ಕೆ ಅಂದ್ಬಿಟ್ಟು ಶೂ ಅಂದ್ಬಿಟ್ಟು ಹಿಂಗೆ ಬಿಸಾಕ್ಬಿಟ್ಟು ಹೋಗ್ತಾರೆ. ಗಬ್ಬನ ಏನೋ ವಾಸನೆ ಅಂದ್ಬಿಟ್ಟು ಹೋಗ್ತಾರೆ. ಅದು ಅದಕ್ಕೆ ಇವ್ರು ಕೌಂಟ್ರು ಅಲ್ಲ, ಇಮಿಡಿಯೇಟ್ ಹಾಕೊಂಡ್ಬಿಟ್ರು. ಅದು ಶೂದಲ್ಲ ನೀನ್ ಬೇದಿದ್ದು. ಆ ತರ ಅದು ಅವೆಲ್ಲ ಚಿಕ್ಕದನ್ನು ಎಂಜಾಯ್ ಮಾಡ್ತಾರೆ. ದಟ್ ಇಸ್ ವಾಟ್ ಪೀಪಲ್ ಎಂಜಾಯ್. ಆಡಿಯನ್ಸ್ ಎಂಜಾಯ್ ಮಾಡೋದೇ ಇಂತಹ ಸಣ್ಣ ಅವ್ರು ಹಂಗ್ ಮಾಡಿದಕ್ಕೆ ಇವರು. ಸೊ ಆ ತರದ್ದು ಅದು ಆಕ್ಚುಲಿ ಅದು ನಾವು ಬರೆಯುವಾಗ ಅದು ಬರ್ದಿರ್ಲಿಲ್ಲ ನಾನು. ಸೊ ಈ ತರದ್ದು ಅಂದ್ರೆ ಅದು ಯಾವಾಗ ಅವ್ರಿಗೆ ಅದು ಇಂಟ್ರೆಸ್ಟ್ ಬರುತ್ತೆ ಅಂತಂದ್ರೆ ಮೇ ಬಿ ಆ ಎನ್ವೈರನ್ಮೆಂಟ್ ಮತ್ತೆ ಆ ಒಂದು ದೇ ಎಂಜಾಯ್ ದಟ್ ಕ್ಯಾರೆಕ್ಟರ್ ಒಳಗಡೆ ಅಷ್ಟು ಚೆನ್ನಾಗಿ ದೇ ಗೆಟ್ ಇನ್ ಟು ಇಟ್. ಅದು ಪ್ಲಸ್. ಸೊ ನಿಮ್ ಜರ್ನಿ ನೆನೆಸ್ಕೊಂಡಾಗ? ಜರ್ನಿ ಏನಿಲ್ಲ, ಚೆನ್ನಾಗಿದೆ. ಯಾವುದು ಕಷ್ಟಪಟ್ಟು ಅಂದ್ರೆ ಅದೆಲ್ಲ ನನಗೆ ಗೊತ್ತಿಲ್ಲ. ಕಷ್ಟಪಟ್ರೆ ತಾನೇ ಏನಾದ್ರೂ ಆಗಕ್ಕಾಗೋದು. ಸೊ ಆ ಟೈಮ್ಗೆ ಇವಾಗ ಅದು ಕಷ್ಟ ಅನಿಸ್ಬೋದು. ಈಗ ಯಾವಾಗ್ಲೂ ಈಗ ಚೆನ್ನಾಗೈತೆ. ಈಗ ನನ್ನ ಹತ್ರ ಒಂದು 10,000 ರೂಪಾಯಿ ದುಡ್ಡಿದೆ. ಸೊ ಅವತ್ತು ನನ್ಗೆ ಹತ್ರ 100 ರೂಪಾಯಿ ಇತ್ತು, ಇವತ್ತು 10,000 ಇದೆ. ಆ ಕಷ್ಟ ಆಯ್ತು ಅಲ್ಲ, ಅವಾಗ 100 ರೂಪಾಯಿ ಇತ್ತಲ್ಲ, ಅವತ್ತಿಗೆ ಅದು ಗ್ರೇಟ್ ಅಲ್ವಾ? ಅಲ್ಲ, ನಿಮ್ ಜರ್ನಿ ಹೆಂಗ್ ಶುರು ಮಾಡ್ಕೊಂಡ್ರಿ? ನಿಮ್ ಕನ್ಸು ಏನಾಗಿತ್ತು? ಹೌ ಯು ಇವತ್ತಿನ ಚಿಕ್ಕಣ್ಣ ಸಿನಿಮಾ ನನ್ ಕನ್ಸಲ್ಲ. ಸಿನಿಮಾ ಕನ್ಸಲ್ಲ, ಏನ್ ಕನ್ಸಿತ್ತ ಅಟ್ ಲೀಸ್ಟ್ ಚಿಕ್ಕಣ್ಣ ಅವ್ರದ್ದು? ಫಸ್ಟ್ ಇದ್ದಿದ್ದೆ ಬೇರೆ. ನಾವು ಮಿಲಿಟರಿಗೆ ಜಾಯ್ನ್ ಆಗ್ಬೇಕು ಅನ್ನೋದೊಂದಿತ್ತು. ಬಟ್ ನನ್ನ ಫಿಸಿಕ್ಗೆ ನಾವಿದ್ದಿದ್ದು ಚಾನ್ಸೇ ಇಲ್ಲ, ಅದಾಗ್ಲಿಲ್ಲ. ಸೊ ಆಮೇಲೆ ಸೀರಿಯಲ್ ಮಾಡಬೇಕು ಅಂತ ನನ್ಗೆ ಆಸೆ ಇದ್ದಿದೆ. ಅದು ಟಿವಿಗಳೆಲ್ಲ ನೋಡ್ಬೇಕು, ಸೀರಿಯಲ್ ಮಾಡಬೇಕು, ಯಾವ್ದಾರು 1-2-3 ಸೀರಿಯಲ್ ಮಾಡಿದ್ರೆ ಸಾಕು, ಆರಾಮಾಗಿರ್ಬೋದು ಅಂತ. ಸಿನಿಮಾಲಿ ಒಬ್ರು ಬಾಲಸುಬ್ರಹ್ಮಣ್ಯಂ ಅಂತಿದ್ದಾರೆ, ಅವ್ರನ್ನ ಕೇಳ್ತಾ ಇದ್ದೆ. ಒಂದು ಸುಮ್ಮನೆ ಒಂದು ಸೀನ್ ಬಂದು ಒಂದು ಡೈಲಾಗ್ ಹೇಳ್ಬಿಟ್ರೆ ಸಾಕು ಅದು. ಯಾಕೆಂದ್ರೆ ಅದು ಯಾವಾಗ್ಲೂ ಸಿಡಿ ಗಿಡಿ ಇರುತ್ತೆ, ಪ್ರೂಫ್ ಇರುತ್ತೆ, ಯಾವಾಗ ಬೇಕಾದ್ರೆ ನಾವು ನೋಡ್ಕೊಬೋದು. ಸೀರಿಯಲ್ ಆದ್ರೆ ಬಂದೋಗ್ಬಿಡುತ್ತಲ್ಲ ಅಂತ ಹಂಗ ಅನ್ಕೊಂಡಿದ್ದೆ ಒಂದು ಸಿನಿಮಾಗೆ. ಯಾಕೆ ಅಂದ್ರೆ ಬರಬಾರ್ದು ಅಂತಲ್ಲ, ನಮಗಲ್ಲ, ನಮಗೆ ಎಲ್ಲಿ ಸಿನಿಮಾಲ್ ಸಿಗುತ್ತೆ ಅಂತ ಹಂಗಿದ್ದಿದ್ದು. ಅಮೃತ ಮಹೋತ್ಸವ ಮಾಡ್ಬೇಕಾದ್ರೆ ನಂದು ಪ್ರತಾಪ್ದು ಅಲ್ಲಿ ಯಶ್ ಅವ್ರು ನೋಡ್ಬಿಟ್ಟು ಕಿರಾತಕ ಮೂವಿಗೆ ಅವರು ಮಾಡಿಸಿದ್ರು. ಸೊ ಅಲ್ಲಿಂದ ಹಂಗೆ ಶುರುವಾಯ್ತು. ಓಕೆ, ವಂಡರ್ಫುಲ್. ಅಂದ್ರೆ ಎಲ್ಲ ದಿಗ್ಗಜರ ಜೊತೆ ನಿಮ್ಮ ಸಿನಿ ಜರ್ನಿ ಮುಂದುವರಿತಾ ಇದೆ. ಎಲ್ಲ ಸ್ಟಾರ್ ಆರ್ಟಿಸ್ಟ್ಗಳು, ಎಲ್ಲ ಸೂಪರ್ ಸ್ಟಾರ್ಗಳ ಜೊತೆನೂ ನೀವು ಆಕ್ಟ್ ಮಾಡಿದ್ದೀರಾ. ಸೊ ಎಲ್ಲ ಸೂಪರ್ ಸ್ಟಾರ್ಗಳಲ್ಲೂ ನೀವು ಕಲ್ತಿದ್ದೇನು ಅಥವಾ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ ರೀತಿ ಏನು? ತುಂಬಾ ಮಜಾ. ಒಬ್ಬೊಬ್ಬರ ಜೊತೆ ಒಂದೊಂದಿರುತ್ತೆ. ಈಗ ಅಪ್ಪು ಸರ್ ಬಗ್ಗೆ ಎಷ್ಟು ಮಾತಾಡಿದ್ವಿ. ಇನ್ ದರ್ಶನ್ ಅವ್ರು ಬಂದ್ರೆ ಅವ್ರ ಶೂಟಿಂಗ್ ಇದ್ರೆ ಏನೋ ಒಂದು ಮಜಾ, ದಿನ ಹಬ್ಬ. ಯಾಕೆಂದ್ರೆ ಮಧ್ಯಾಹ್ನ ಇಷ್ಟು ಬರುತ್ತೆ ಇಷ್ಟು ಊಟ. ನಾವು ಊಟ ಗೀಟ ಅವ್ರದ್ದು ಡೈಲಿ ಅವ್ರ ಕ್ಯಾರವನ್ಗೆ ಕರೆದು ಎಲ್ಲ, ಈಗ ಇದು ಒಡೆಯದಲ್ಲಿ ಮಾಡ್ತಾ ಇದೀವಿ, 5 ಜನ ತಮ್ಮದಿರುತ್ತೆ, ಡೈಲಿ ಅಲ್ಲೇ ಊಟ ಮಾಡಿದ್ವಿ. ನಮ್ಗೆ ಅವ್ರದ್ದು ಒಂದಿನ ಶೂಟಿಂಗ್ ಇಲ್ಲ, ಬರೀ ನಮ್ದೇ ಇರುತ್ತೆ ಅಂದ್ರೆ ಅದು ಇವತ್ತು ಮಧ್ಯಾಹ್ನದ ಊಟ ಹೋಯ್ತಲ್ಲ ಚೆನ್ನಾಗಿಲ್ಲ ಅಂತ. ಸೊ ಅವ್ರ ಜೊತೆ ಆ ಥರ ಅದೊಂದು ತುಂಬಾ ಚೆನ್ನಾಗಿ. ಒಬ್ಬೊಬ್ರದ್ದು ಇನ್ನು ನಮ್ಮ ಬಯ್ಯ ಅಂತೀನಿ ನಾನು ಯಶ್ ಅವ್ರನ್ನ. ಸೊ ಅವ್ರದ್ದು ಇವತ್ತೊಂಚೂರು ಏನಾದ್ರು ಆದ್ವಿ ಅಂದ್ರೆ ಅವ್ರದ್ದು ತುಂಬಾ ಅವ್ರದ್ದು ಕಾಂಟ್ರಿಬ್ಯೂಷನ್ ನಮ್ಮ ಜೀವನದಲ್ಲಿ ಇದೆ. ನೀವು ಫುಡಿನಾ? ಸ್ವಲ್ಪ, ಅಷ್ಟೇನಲ್ಲ. ಇನ್ ಶಿವಣ್ಣ ಅವರಂತೂ ಫಸ್ಟ್ ಬಂಗಾರದ ಮನುಷ್ಯ ಅಂತ ಒಂದು ಮೂವಿ ಅದ್ರಲ್ಲಿ ಮಾಡಿದ್ವಿ. ಹೋದ್ರೆ ಎಲ್ಲ ಕೆಟ್ಟು ಬಿಸಿಲು, ಫುಲ್ ಗ್ರೌಂಡಲ್ಲಿ ಶೂಟಿಂಗು. ಶಿವಣ್ಣ ಬಂದ್ರು, ರೆಡಿಮಾ ಅಂತ ಶುರು ಮಾಡಿದ್ರು. ನಮಗೆ ಒಂದು 10-11 ಗಂಟೆ ಅಷ್ಟರಲ್ಲಿ ಎಲ್ಲ ಹಿಂಗೆ ಆಗ್ತಾ ಇದೆ. ಬಟ್ ಅವ್ರು ರೆಡಿಮಾ ಅಣ್ಣ ಏನಿದು ನಮ್ಮ ಕೈಲಿ ಆಗ್ತಾ ಇಲ್ಲ ನಿಲ್ಲಕ್ಕೆ, ನೀವು ಇನ್ನು ಫೈಟ್ ಸೀನ್ ಬೇರೆ. ಅವ್ರ ಎನರ್ಜಿ ಎಕ್ಸ್ಟ್ರಾರ್ಡಿನರಿ. ಇನ್ನು ಸುದೀಪ್ ಸರ್ ಜೊತೆನೂ ಮಾಡಿದ್ದೀನಿ.
ಅವ್ರ ಜೊತೆ ಒಂಥರ ಬಾಂಡಿಂಗು. ಸೊ ಎಲ್ಲರೂ ಪ್ರೀತಿ ಮಾಡ್ತಾರೆ, ಅದೊಂದೇ ನನಗೆ ಬೇಕಾಗಿರೋದು. ನನಗೆ ದೇವ್ರ ದಯೆಯಿಂದ ಅದೊಂದು ಗಾಡ್ ಗಿಫ್ಟ್. ಎಲ್ಲರೂ ಪ್ರೀತಿ ಸಿಕ್ಕಿದೆ. ಆಮೇಲೆ ಎಲ್ಲರ ಜೊತೆ ಮಾಡೋದ್ರಿಂದ ಎಲ್ಲರೂ ಫ್ಯಾನ್ಸು ನಮ್ಮನ್ನು ಇಷ್ಟಪಡ್ತಾರೆ ಮೇಜರ್ ಆಗಿ. ಸೊ ಯಶ್ ಆ್ಯಂಡ್ ಚಿಕ್ಕಣ್ಣ. ಯಶ್ ಅಂದ ತಕ್ಷಣ ಇವಾಗ ಎಲ್ಲೋ ಕೂತಿರ್ತೀರ, ಯಶ್ ಅನ್ನೋ ಹೆಸರು ಹಿಂದೆಯಿಂದನೋ ಎಲ್ಲೋ ಕೇಳಿಸ್ಕೊಳ್ತೀರ, ಮನ್ಸಿಗೆ ಬರೋ ಮೊದಲ ಮಾತೇನು? ಹಂಗಂದ್ರೆ ಆ ಹೆಸರು ಕೇಳಿದ ತಕ್ಷಣ ನಿಮ್ಗೇನು ಅನ್ಸುತ್ತೆ? ಪಟ್ ಅಂತ ನಿಮ್ಮ ಮನ್ಸಿಗೆ ಒಂದು ಏನಾದ್ರೂ ಒಂದು ಬರುತ್ತೆ? ಹೇಳಿ ಹಿಂಗೆ ಕೇಳಿದ್ರೆ ಓಕೆ ಬಿಡಿ, ಯಶ್ ಮತ್ತೆ ನಿಮ್ಮ ಕಾಂಬಿನೇಷನ್, ನಿಮ್ಮ ಇಬ್ಬರ ಸಿನಿ ಜರ್ನಿ ಒಟ್ಟಿಗೆ ಹೇಳಿದ್ರು ಓಕೆ. ಪಟ್ ಅಂತ ಏನು ಬರುತ್ತೆ? ಸಿನಿಮ್ಯಾಟಿಕ್ ಡೈಲಾಗ್ ತರ. ಇಲ್ಲ, ಫಸ್ಟ್ ಮೂವಿ ಅವ್ರ ಜೊತೆ ಕಿರಾತಕ ಮಾಡಿದ್ದು. ಸೊ ಅದಾದ್ಮೇಲೆ ಜಾನು ಲಕ್ಕಿಲೆಲ್ಲ ನಾನೇ ಫೋರ್ಸ್ ಮಾಡಿ ಹಾಕ್ಸ್ಕೊಂಡೆ. ಅವ್ರು ಬೇಡ, ಕಿರಾತಕದಲ್ಲಿ ತುಂಬ ಲೆಂತಿ ಕ್ಯಾರೆಕ್ಟರ್, ಚಿಕ್ಕದು ಬೇಡ ಅಂತ. ಇಲ್ಲ ಮಾಡಿಸಿ ಅಂತ. ಹಂಗೆ ಅದಾದ್ಮೇಲೆ ಮತ್ತೆ ರಾಜ ಹುಲಿ ಮಾಡಿದ್ವಿ. ಸೊ ರಾಜ ಹುಲಿ ನನ್ನ ಜೀವನಕ್ಕೆ ಒಂದು ಸಿನಿ ಜರ್ನಿಗೆ ಒಂದು ಬ್ರೇಕ್ ಅಂತ ಹೇಳ್ಬೋದು. ಅಲ್ಲಿಂದ ಸ್ವಲ್ಪ ಬ್ಯುಸಿಯಾಗಿ ಶುರು ಆದ್ವಿ. ಓಕೆ, ಸೊ ಮಾಸ್ಟರ್ ಪೀಸ್. ಹೀರೋ ನಾನು ಕಾಮಿಡಿಯನ್ ಅನ್ನೋದಕ್ಕಿಂತ ಒಂದು ಬ್ರದರ್ಸ್ ತರ. ನಾನು ಅದಕ್ಕೆ ನಿಮ್ಮನ್ನ ಕೇಳಿದ್ವಿ, ಯಶ್ ಅಂದ ತಕ್ಷಣ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ ಹೆಂಗೆ ಅಂದ್ರೆ ನಾವು ತುಂಬಾ ಹಳ್ಳಿ ಜನ, ನಮ್ಗೆ ನೇರವಾಗಿ ಕೇಳಬೇಕು. ಸ್ವಲ್ಪ ಏನೋ ಅದೇನ್ ಹೇಳ್ತಾರೆ ಅದೇಳಕ್ಕೂ ಗೊತ್ತಿಲ್ಲ ನೋಡ್ರಿ, ಎಷ್ಟು ಇನ್ನೋಸೆಂಟ್. ಪವನ್ ಒಪ್ತೀರಾ ಈ ಮಾತು? ಒಪ್ತೀರಾ? ಸೊ ಚಿಕ್ಕಣ್ಣ ಅವ್ರ ಜೊತೆ ಮಾತು ಮುಂದುವರಿಯುತ್ತೆ, ಮತ್ತಷ್ಟು ಮಸ್ತಿ ಇರುತ್ತೆ ಒಂದು ಸ್ಮಾಲ್ ಬ್ರೇಕ್ ನ ನಂತರ. ರಚಿತಾ ಅಪ್ಪು ಕಾಂಬಿನೇಷನ್. ಹಾಗೆ ಫಸ್ಟು ನಾನು ಕೇಳಬೇಕು ಅನ್ಕೊಂಡೆ, ನಿಮ್ಗೆ ದೆವ್ವ ಅಂದ್ರೆ ಭಯ ಇದೆಯಾ? ಗೊತ್ತಿಲ್ಲ, ನಂಬೋದು ಇಲ್ಲ. ಇಲ್ಲ ಇದೆ ಅಂತನೂ ವಾದ ಮಾಡಲ್ಲ, ಇಲ್ಲ ಅಂತನೂ ವಾದ ಮಾಡಲ್ಲ, ಸುಮ್ಮನೆ ಆಗ್ಬಿಡ್ತೀವಿ ಅಷ್ಟೇ. ದೇವ್ರಂತೂ ನಂಬ್ತೀವಿ 100%. ದೇವ್ರಿದೆ ಅಂತ ನಂಬಿಕೆಯಲ್ಲಿ, ದೇವ್ರದ ಬಗ್ಗೆ ಗೊತ್ತಿಲ್ಲ. ಓಕೆ, ವಂಡರ್ಫುಲ್. ಸೊ ರಚಿತಾ ಅಪ್ಪು ಕಾಂಬಿನೇಷನ್, ಹಾಗೆ ನಿಮ್ಮ 3 ಜನರ ಸೀನ್ ಇದ್ದಾಗ ತುಂಬಾ ಕಡಿಮೆ ಇರೋದು 3 ಜನ ಜೊತೆ. ಸೊ ರಚಿತಾ ಅವ್ರ ಜೊತೆನೂ ನಾನು ಇದು ಮೂರನೇ ಕಾಲ ಎಳಿತಾ ಇದ್ರು. ಹೌದಾ? ಇಲ್ಲ ಪಾಪ. ನೀವು ಶುಭಾ ರುಸ್ತಮ್ ಇದ್ದೀರಾ, ನಿಮ್ ಬಗ್ಗೆ ಎಲ್ಲ ಪವನ್ ಹೇಳ್ತಿದ್ದಾರೆ ಆಗ್ಲಿಂದ. ನಮಗೆ ಬರಕ್ ಮುಂಚೆನೆ ಹೇಳ್ಕೊಟ್ಟಿದ್ದಾರೆ. ತಮಾಷೆಗೆ ಮಾತಾಡ್ತಾ ಇರ್ತೀವಿ ಅಷ್ಟೇ. ಹೇಗೆ ಅಂತಂದ್ರೆ ಇನ್ಸ್ಟಿಗೇಟ್ ಅಂದ್ರೆ ಚೂಟ್ಬಿಟ್ಟು ಮೊಟ್ಟು ಹಾಗೆ ಅದು ಸ್ಪಾರ್ಕ್ ಮಾಡಿ ಕೊನೆಗೆ ಅವರು ಮಾಡ್ತಾರೆ. ಅವ್ರು ಫಸ್ಟ್ ಅವರೇ ಮಾಡೋದು ಕೌಂಟರ್. ಬಟ್ ಫೈನಲಿ ನಾವೇ ತಾನೇ ಸಿಗೋರು ಕಾಮಿಡಿಯನು, ಇವನೇ ಏನೋ ಮಾಡಿರ್ತಾನೇನೋ ನಮ್ಮೇಲೆ ಬರುತ್ತೆ. ಹೀರೋ ಹೀರೋಯಿನ್ ಹಂಗೆಲ್ಲ ಮಾಡ್ತಾರ? ಯಾವ್ದಾದ್ರು ಫನ್ನಿ ಇನ್ಸಿಡೆಂಟ್ ಅಥವಾ ಮೆಮೊರಬಲ್ ನೀವು ಬಿದ್ದು ನಕ್ಕಿದ್ದು ಯಾವ್ದಾದ್ರು ಇದೆಯಾ? ಲೇಟ್ ಆಗಿದ್ದು ಅಥವಾ ಅಯ್ಯೋ ಅಷ್ಟು ನಕ್ಕಿದ್ವಿ ಅಂದ್ರೆ ಇವತ್ತಿಗೂ ನಗು ಬರುತ್ತೆ ಅನ್ನುವಂತಹ ಸೀನ್ ಯಾವ್ದಾದ್ರು ಇದೆಯಾ? ಡೆಫಿನೆಟ್ಲಿ ಇದೆ. ಯಾವುದು ಅಂತಂದ್ರೆ ಎಸ್ಪೆಷಲಿ ಅದೊಂದೇ ಒಂದು ಜಲಕ್ ನೋಡಕ್ಕೆ ನಾನು ಎಷ್ಟೋ ಥಿಯೇಟರ್ಗಳು ಹೋಗ್ತಾ ಇರ್ತೀನಿ. ಅಂದ್ರೆ ಪಿಕ್ಚರ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗಿದೆ ಅಂದ್ರೆ ಒಂದು 15 ನಿಮಿಷ ಕರೆಕ್ಟಾಗಿ ಸ್ಟಾರ್ಟ್ ಆಗಿದ್ರೆ ಒಳಗೆ ಹೋಗ್ತೀನಿ. ಏನಕ್ಕೆ ಅಂದ್ರೆ ಒಂದು ಚಿಕ್ಕಣ್ಣ ಕರೆಕ್ಟಾಗಿ ಬಾತ್ರೂಮಿಂದ ಆಚೆ ಬರ್ತಾರೆ. ಬಂದ್ಬಿಟ್ಟು ಏನೋ ಸೌಂಡ್ ಆಯ್ತಲ್ಲ ಅಂತ ಹಿಂದೆ ತಿರುಗಿಬಿಟ್ಟು ಲೈಟ್ ಸ್ವಿಚ್ ಆಫ್ ಮಾಡಿ ಆ ಪರ್ಟಿಕ್ಯುಲರ್ ಸೀನು ನಾನು ತೆಗಿಬೇಕಾದ್ರೆ ಏನು ಅನ್ಕೊಂಡೆ, ಅದ್ರಕ್ಕೆ ಡಬಲ್ ರಿಯಾಕ್ಷನ್ನು ಇವರು ಹಂಗೆ ಕೊಟ್ಟರು, ಮತ್ತೆ ಆಡಿಯನ್ಸು ಹಂಗೆ ಲಿಟ್ರಲಿ ಎದುರ್ಕೊಂಡೇ ಬಿಡ್ತಿದ್ದಾರೆ ಸೀಟಿಂದನೇ. ಕೆಲವರು ಯಾರೋ ಮಲ್ಟಿಪ್ಲೆಕ್ಸ್ ಪಾಪ್ಕಾರ್ನೇ ಫುಲ್ ಹೋಗಿ ಎಲ್ಲ ಸುತ್ತಮುತ್ತ ಬಿದ್ದುಬಿಟ್ಟಿತ್ತು. ಅದ್ರ ಇಂಪ್ಯಾಕ್ಟ್ ಎಷ್ಟು ಇಂಪ್ಯಾಕ್ಟ್ ಅಂತಂದ್ರೆ ನೆಕ್ಸ್ಟ್ ಸೀನ್ ಬಂದ್ರು ಇನ್ನೂ ನಗ್ತಾನೆ ಇರ್ತಾರೆ ಜನ. ಆಮೇಲೆ ಬರಿಬೇಕಾದ್ರೂ ಅಷ್ಟೇ, ನಮಗೆ ಚಿಕ್ಕಣ್ಣನ ವಾಯ್ಸ್ ಕಿವಿಲಿ ಇದ್ದಂಗೆ ಅದು ಬರಿಬೇಕಾದ್ರೂ ಹಂಗೆ ಬರೆದು ಬಿಟ್ಟಿರ್ತೀವಿ. ಸೊ ಇಟ್ ಈಸ್ ಏನ್ ಅನ್ಕೊಂಡಿದ್ವಿ ಅದು ಡ್ರೀಮ್ ಫುಲ್ಫಿಲ್ಡ್. ವಂಡರ್ಫುಲ್. ಹಾಗೆ ಚಿಕ್ಕಣ್ಣ ಅವರ ಕಾಮಿಡಿ ಬಗ್ಗೆ ಮಾತನಾಡುವಾಗ ಅಧ್ಯಕ್ಷ ಸಿನಿಮಾದ ಬಗ್ಗೆ ನಾವು ಮಾತನಾಡಲಿಲ್ಲ ಅಂದ್ರೆ ಕಂಪ್ಲೀಟ್ ಆಗದೇ ಇಲ್ಲ ಅನ್ಸುತ್ತೆ. ಪ್ರತಿಯೊಬ್ಬರ ಫೇವರೆಟ್ ಮೂವಿ. ಸೊ ಅಧ್ಯಕ್ಷ ಸಿನಿಮಾ, ಶರಣ್ ಅಂಡ್ ಚಿಕ್ಕಣ್ಣ ಕಾಂಬಿನೇಷನ್. ಇಲ್ಲ ನಿಜಕ್ಕೂ ಇದು ನನಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ನನ್ನ ಹೌದು, ಒಂದೊಂದು ಆಯ್ತು. ರಾಜ ಹುಲಿ ಆಯ್ತಾ, ರಾಜ ಹುಲಿ ಆದ ತಕ್ಷಣ ಬ್ಯುಸಿ ಆಗಕ್ ಶುರು ಆದ್ನ. ಅಧ್ಯಕ್ಷ ಆದ ತಕ್ಷಣ ಚಾಮುಂಡಿ ಬೆಟ್ಟ ಇದು ಸ್ವಲ್ಪ ಕಮರ್ಷಿಯಲ್ ಟರ್ನಿಂಗ್ ಪಾಯಿಂಟ್.
ತುಂಬ ಒಳ್ಳೆ ಸಿನಿಮಾ ಇದಂತೂ. ನನಗೆ ತುಂಬ ಹೆಸರು, ಆಮೇಲೆ ಎಲ್ರಿಗೂ ಗೊತ್ತಿರೋದೆ ಅಧ್ಯಕ್ಷದಿಂದ ಹೆಂಗಾಯ್ತು ಅಂತ. ಸೊ ಇದಕ್ಕೆ ತರುಣ್ ಅವರು ಮತ್ತು ನಂದಕಿಶೋರ್ ಅವರು ಡೈರೆಕ್ಟ್ರು. ಬಟ್ ಆ ಟೈಮಲ್ಲಿ ಇಷ್ಟು ದೊಡ್ಡ ಕ್ಯಾರೆಕ್ಟರ್ ನನಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಕೊಡ್ತಾರೆ ಅಂತ. ಸೊ ಯಾಕಂದ್ರೆ ಆಗ್ತಾನೆ ಚೂರು ಬ್ಯುಸಿ ಆಗ್ತಾ ಇದ್ದೆ ನಾನು. ಇದು ತುಂಬ ಲೆಂತಿ ಕ್ಯಾರೆಕ್ಟರ್ ಅಲ್ವ, ಬಟ್ ಕೊಟ್ಟಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್. ಶರಣ್ ಸರ್ ಬಿಡ್ರಿ, ಅವ್ರು ನಾವು ಬಾಸ್ ಅಂತ ಕರಿತೀವಿ ನಾವು. ಅವ್ರ ಕಾಂಬಿನೇಷನ್ ಅಂತ ಸಕ್ಕತ್ತಾಗಿರುತ್ತೆ. ಅಯ್ಯೋ ನಮ್ದೇನಿಲ್ಲ ಬಿಡ್ರಿ, ಅವ್ರು ಮಾಡೋ ತಮಾಷೆ, ಅವ್ರು ಕೊಡೋ ಕೋಳೆಗಳು ಸಕ್ಕತ್ತಾಗಿರುತ್ತೆ. ಮತ್ತೆ ಅವ್ರ ಜೊತೆ ಅಂತೂ ಅದ್ಭುತ. ಹೆಂಗೆ ಯಾರಿಗೂ ನೀವು ಆಗ್ಲೇ ಹೇಳಿದ್ರಲ್ಲ ಚೂಟ್ಬಿಟ್ಟು ಗೊತ್ತೇ ಆಗಲ್ಲ ಅಂತ, ನನಗಿಂತ ಅವರು ಸೂಪರ್. ಅವರ ಡೈರೆಕ್ಟ್ರಿಗೂ ಈಗ ಇವರೆಲ್ಲ ಕ್ಲೋಸ್ ಅಲ್ವಾ ಅವ್ರಿಗೆ, ತರುಣ್ ಅವರು ಅವರೆಲ್ಲ. ತರುಣ್ ಅವರೇ ಎಷ್ಟೋ ಸಲ ಬಿ ಪಿ ರೈಸ್ ಮಾಡ್ಕೊಂಬಿಟ್ಟಾರ, ಅಪ್ಪ ಪ್ಲೀಸ್ ಕಣ ಮಾಡಲಿ. ಅಷ್ಟು ತಮಾಷೆ ಇರುತ್ತೆ ಅವರಿದ್ರೆ. ಆಮೇಲೆ ಹಠಕ್ ಬೀಳೋದು ಜಾಸ್ತಿ. ಅಂದ್ರೆ ಇವಾಗ ಒಂದ್ ಕೆಲಸ ಆಗ್ಬೇಕು ಅಂದ್ರೆ ಮನ್ಸಿಟ್ರೆ ಅದು ಶರಣ್ ಮಾಡ್ತಾರೆ ಅನ್ನೋ ಮಾತಿದೆ. ಇಲ್ಲ, ಖಂಡಿತ ಮಾಡ್ತಾರೆ. ಯಾಕೆಂದ್ರೆ ಒಂದು ಅವರು ಬೆಳೆದು ಬಂದಿದ್ದು ಎಲ್ರಿಗೂ ಗೊತ್ತಿದೆ. ಒಂದು ಹೀರೋ ಮೊದಲೇ ಮಾಡಿದ್ರು, ಸೊ ಅದೆಲ್ಲೋ ಸ್ವಲ್ಪ ಮಿಸ್ ಹೊಡಿತು. ಮತ್ತೆ ಕಾಮಿಡಿಯನ್ ಆಗಿ ಮಾಡಿದ್ರು, ಮತ್ತಿಲ್ಲ ಹೀರೋ ಮಾಡ್ತೀನಿ ನಿಲ್ತೀನಿ ಅನ್ನೋದು ಒಂದು ಅಟ್ಟದಲ್ಲಿ ಇವತ್ತು ನೋಡ್ರಿ. ಈಗ ಅವರು ಒಬ್ರು ಸೂಪರ್ ಸ್ಟಾರ್ ಅಲ್ವಾ. ಸೊ ನಿಮ್ಮ ಅವರ ಕಾಂಬಿನೇಷನ್ ಹೇಗೆ ಅನಿಸ್ತಾ ಇತ್ತು ನಿಮ್ಗೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್? ತುಂಬಾ ಖುಷಿ ನನ್ಗೆ ಅವ್ರ ಜೊತೆ ಮಾಡಕ್ಕಂತ. ಯಾಕೆಂದ್ರೆ ಒಂದು ಈಗ ಆಚೆ ಜನಗಳು ಹೇಳೋದನ್ನು ಒಂದು ಹಿಟ್ ಕಾಂಬಿನೇಷನ್ ಅಂತ ಹೇಳ್ತಾರೆ ಅವ್ರ ಜೊತೆ. ಸೊ ಅಂಥದ್ದು ಅವ್ರ ಜೊತೆ ನನ್ನನ್ನು ಜನ ಅಕ್ಸೆಪ್ಟ್ ಮಾಡಿದ್ರು ಅನ್ನೋದು ಅದಕ್ಕಿಂತ ದೊಡ್ಡ ಖುಷಿ ಏನಿದೆ ನಂಗೆ. ಅವ್ರ ಸಿನಿಮಾಗಳು ಬಟ್ ಎಲ್ಲ ಸಿನಿಮಾನು ಮಾಡೋಕ್ಕಾಗಲ್ಲ. ಎಲ್ಲದರಲ್ಲೂ ಈಗೇನು ಮಾಡ್ತಾರೆ, ಶರಣ್ ಸರ್ ಜೊತೆ ಚಿಕನ್ ಅಂದ್ರೆ ಒಂಚೂರು ಚೆನ್ನಾಗಿರ್ಬೇಕು ಕ್ಯಾರೆಕ್ಟ್ರು ಅಂತ. ಸೊ ಆ ಥರದ ಸಿನಿಮಾಗಳು ಎಲ್ಲ ಸಿನಿಮಾದಲ್ಲೂ ಬರಲ್ಲ. ಈಗ ರ್ಯಾಂಬೋ 2 ಮಾಡಿದ್ದೀವಿ, ಅದು ಒಂದು ದೊಡ್ಡ ಮಟ್ಟದ ಹಿಟ್ ಆಯಿತು. ನೋಡೋಣ ನಿಂಗೆ ನೆಕ್ಸ್ಟ್ ಯಾವ್ದು ಕರೀತಾರೆ. ವಂಡರ್ಫುಲ್. ಸೊ ಚಿಕ್ಕಣ್ಣ ಅವ್ರ ಜೊತೆ ಮಾತು ಮುಂದುವರಿಯುತ್ತೆ, ಮತ್ತಷ್ಟು ಮಸ್ತಿ ಇರುತ್ತೆ ಒಂದು ಸ್ಮಾಲ್ ಬ್ರೇಕ್ನ ನಂತರ. ಸುದೀಪ್ ಅವ್ರ ಜೊತೆ ನಿಮ್ಮ ಕಾಂಬಿನೇಷನ್? ಅದೇ, ಇದು ಸುದೀಪ್ ಸರ್ ಜೊತೆ ಫಸ್ಟ್ ಪಿಕ್ಚರ್ ನಂದು. ಸೊ ಅದಾದಮೇಲೆ ಕೋಟಿಗೊಬ್ಬ 2 ಮಾಡಿದ್ವಿ, ಮತ್ತು ಹೆಬ್ಬುಲಿ ಮಾಡಿದ್ವಿ. ಸುದೀಪ್ ಸರ್ ಅವರು ಚೆನ್ನಾಗಿರ್ತಾರೆ, ತುಂಬ ಖುಷಿಯಾಗಿರ್ತಾರೆ. ಸುಮ್ಮನೆ ನಾವು ಆಚೆ ಕೇಳಿರ್ತೀವಲ್ಲ ಹಂಗೆ ಇಲ್ಲ. ನನಗೆ ಅದೇ ಇತ್ತು ಫೀಲು, ಇಲ್ಲ ಅವರು ತುಂಬ ಸೈಲೆಂಟು, ಆಮೇಲೆ ಯಾರು ಹತ್ರ ಸೇರಲ್ಲ ಹಂಗೆ ಹಿಂಗೆ ಅಂತ. ಬಟ್ ಅದೇನು ನಾನು ಅದೇ ಹೇಳಿದ್ನಲ್ಲ, ಗಾಡ್ ಗಿಫ್ಟ್ ಅಂತ. ನಮ್ಮ ಜೊತೆ ಎಲ್ಲರೂ ಚೆನ್ನಾಗಿ ಆಗೋಗ್ತಾರೆ, ತುಂಬ ಪ್ರೀತಿಯಿಂದ ಇದ್ಬಿಡ್ತಾರೆ. ಸೊ ಹಂಗಾಗಿ ಅವ್ರ ರನ್ನದಲ್ಲಿ ಮೊದಲು ಸ್ವಲ್ಪ ಅಯ್ಯೋ ಬರೀ ಕೇಳಿದ್ದೆ ಅಲ್ವಾ ಸುದೀಪ್ ಸರ್ ಹೆಂಗೋ ಬ್ಯಾಗೇಜ್ ಇತ್ತು ಏನಪ್ಪ ಹೆಂಗಿರುತ್ತೆ ಅಂತ. ಬಟ್ ಹೋಗ್ತಾ ಹೆಂಗೆ ಅಂದ್ರೆ ಈಗ ಈ ಸೀನ್ ಆದ್ಮೇಲೆ ಒಂದು ಸಾಂಗು ಬರುತ್ತೆ, ಸೀರಿಯಲಿ ಹುಡುಗಿರ ನೋಡಲೇ ಬರೋದು ಅಂತ. ಆವಾಗ ಹೀರೋಯಿಂದು ಅವ್ರದ್ದು ಇವ್ರದ್ದು ಇರೋದಲ್ಲ, ನಂದು ಸಾಂಗಲ್ಲ ಅಂದರೆ ನಮ್ಗೆ ಜಾಸ್ತಿ ಯೂಸ್ ಮಾಡಲ್ಲ. ಬಟ್ ಸುದೀಪ್ ಸರ್ ಇಲ್ಲ, ಇವನು ನಾನು ಇದ್ರೆ ಏನಾದರೂ ಕೆಮಿಸ್ಟ್ರಿ ವರ್ಕೌಟ್ ಮಾಡ್ತೀವಿ, ಹೀರೋಯಿನ್ನು ಬೇರೆ ಡೊಯೆಟ್ ಸಾಂಗಲ್ಲಿ ಮಾಡೋಣ, ಇದ್ರಲ್ಲಿ ಮಾಡೋಣ. ಸೊ ಆ ಥರ ಬಂದ್ರೆ ಅದಾದಮೇಲೆ ಮತ್ತೆ ಹೆಬ್ಬುಲಿ ಮಾಡಿದ್ವಿ, ಈಗ ಮತ್ತೆ ಕೋಟಿಗೊಬ್ಬ 2 ಅಂತ ಮಾಡಿದ್ವಿ. ಈಗ ಸದ್ಯಕ್ಕೆ ಯಾವುದೂ ಇಲ್ಲ. ವಂಡರ್ಫುಲ್. ಸೊ ಮುಂದೆ ಚಿಕ್ಕಣ್ಣ ಅವರ ಕನಸುಗಳೇನಿವೆ? ಮದುವೆ ಯಾವಾಗ? ಏನೋ ಕೇಳ್ಪಡ್ತಾ ಇದ್ದೀವಪ್ಪ, ಏನ್ ಕತೆ? ಯಾರಿಗೆ ಗೊತ್ತು, ನಾನು ಅವಾಗಲೇ ಹೇಳಿದ್ನಲ್ಲ, ನೆಕ್ಸ್ಟ್ ಸೆಕೆಂಡೇ ನಮಗೆ ಗೊತ್ತಿಲ್ಲ ಅಂದರೆ ಹೆಂಗೆ ಹೇಳೋಕ್ಕಾಗತ್ತೆ ಮದುವೆಗೆ. ನಾನು ಯಾವುದನ್ನು ಪ್ಲಾನ್ ಹಾಕೊಳ್ಳಲ್ಲ. ಯಾಕೆ ಹಾಕೊಳ್ಳಲ್ಲ ಅಂದ್ರೆ ಅಕಸ್ಮಾತ್ ಅದಾಗಿಲ್ಲ ಅಂದ್ರೆ ಡಿಪ್ರೆಷನ್ಗೆ ಹೋಗ್ತೀವಲ್ಲ ನಾವು. ಅಯ್ಯೋ ಹಿಂಗೆ ಅನ್ಕೊಂಡಿದ್ದೆ ಆಗ್ಲಿಲ್ವಲ್ಲ, ಅದಂತ ಯೋಚನೆ ಮಾಡ್ತೀವಲ್ಲ. ಮನ್ಸಿಗೆ ಹಚ್ಕೊಳ್ಳೋದು ಜಾಸ್ತಿನ ಚಿಕ್ಕಣ್ಣ? 100%. ಸೊ ಪ್ಲಾನೇ ಮಾಡಬಾರ್ದು. ದೇವ್ರು ಆಲ್ರೆಡಿ ಪ್ಲಾನ್ ಮಾಡಿದ್ದಾನೆ, ಸುಮ್ಮನೆ ನಾವು ಕೆಲಸ ಮಾಡ್ಬೇಕು ಅಷ್ಟೇ. ಹುಡುಗಿನೂ ಪ್ಲಾನ್ ಮಾಡಿದಾನ ಮದುವೆಗೆ? ಮಾಡಿರ್ತಾರೆ 100%. ಯಾರಿಗೆ ಹೇಳ್ಬಿಡಿ ಅಲ್ಲ, ಹೋಗ್ಲಿ, ಯಾರಿಗೆ ಗೊತ್ತು, ನನಗೆ ಗೊತ್ತಿಲ್ಲ, ದೇವ್ರನ್ನೇ ಕೇಳಬೇಕು. ಓಕೆ. ಸೊ ಕನಸುಗಳು ಅಂತ ಏನಾದ್ರೂ ಇದೆಯಾ ಚಿಕ್ಕಣ್ಣ ಅವ್ರದ್ದು? ಕನಸು ಕಾಣದೇ ಇರೋ ಮನುಷ್ಯರೇ ಇಲ್ಲ ಅಲ್ಲ. ಮತ್ತೆ ಒಂದೊಂದೆರಡು ಕನಸು ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ, ಇಂಥದ್ದು ಮಾಡ್ಬೇಕು. ಕನಸು ಯಾವತ್ತೂ ಹೇಳ್ಬಾರ್ದು, ಅದು ನನ್ಸಾದ್ಮೇಲೆ ಹೇಳ್ಬೇಕು. ನಾನೊಂದಿನ ಕನ್ಸು ಕಂಡಿದ್ದೆ, ಆಯ್ತು ನೋಡ್ರಿ. ಅಲ್ಲ, ನೀವು ಅವಾಗ ಹೇಳೋದಕ್ಕೆ ನಮ್ ಸಾಕ್ಷಿನೇ ಇರುತ್ತೆ. ಚಿಕ್ಕಣ್ಣ ಅವ್ರು ಅವತ್ತು ಹೇಳಿದ್ರು ಈ ನನ್ಸ್ ಮಾಡ್ತೀನಿ ಅಂತ. ಇವತ್ತು ಮನಸ್ಸಾಕ್ಷಿ ಸಾಕು. ಇವರು ಇನ್ನೊಂದು ಪ್ರೋಗ್ರಾಮಿಗೆ ಇಟ್ಕೊಂಡು ಮಾಡೋದಕ್ಕೆ. ವಂಡರ್ಫುಲ್. ಸಿನಿ ಜರ್ನಿ ಹೀಗೆ ಮುಂದುವರಿತಾ ಇರ್ಲಿ. ಕೊನೆಯದಾಗಿ ನಟ ಸಾರ್ವಭೌಮ ಮತ್ತು ಪವನ್ ಒಡೆಯರ್ 50 ಡೇಸ್ ಆಗ್ತಾ ಇದೆ, ಖುಷಿ ಇದೆ, ಗೆದ್ದಿರುವಂಥ ಒಂದು ಸಂತೋಷ. ಸೊ ಎಲ್ಲ ಕಷ್ಟಪಟ್ಟಿದ್ದಕ್ಕೆ
ಒಂದು ಏನು ಹ್ಯಾಪಿ ಎಂಡಿಂಗ್ ಅಂತಾರಲ್ಲ ಹಾಗೆ. ಮೆಚೂರ್ ಅಂತ ಅನ್ಸುತ್ತೆ ನನ್ನ ಕ್ವೆಶ್ಚನ್. ಮತ್ತೆ ಕಾಂಬಿನೇಷನ್ ಏನಾದ್ರೂ ಪ್ಲಾನಿಂಗ್ ಇದೆಯಾ? ಡೆಫಿನೆಟ್ಲಿ ಈಗ ಅಲ್ಲ, ಹತ್ರದಲ್ಲೇ ಆಫ್ ಕೋರ್ಸ್ ಫ್ಯೂಚರ್ ಅಲ್ಲಿ ಇದ್ದೇ ಇರುತ್ತೆ. ಹತ್ರದಲ್ಲೇ ಏನಾದ್ರು ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಹತ್ರದಲ್ಲಿ ಅಂದ್ರೆ ನಾ ಬರಿತಾ ಇದ್ದೀನಿ ಆಕ್ಚುಲಿ ನೆಕ್ಸ್ಟ್ ಸ್ಕ್ರಿಪ್ಟ್ ಅಲ್ಲಿ ಬರಿತಾ ಇದ್ದೀನಿ ಚಿಕನ್ ಕ್ಯಾರೆಕ್ಟರ್. ಅದು ಅಧಿಕೃತವಾಗಿ ಆಗೋಯ್ತು ಇವಾಗ ಇಲ್ಲಿ ಬರಿತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಇನ್ನೊಂಚೂರು ಏನಾದ್ರು ಬಿಟ್ಕೊಡಿ. ಯಾವ್ದು ಏನ್ ಅಲ್ಲ ಬರಿತಾ ಇದ್ದೀನಿ ಅಂತ ಹೇಳಿದ್ರೆ ಇನ್ನು ಮುಗಿದಿಲ್ಲ. ಬರ್ದಿದ ತಕ್ಷಣ ರೆಡಿ ಆಗಿದ ತಕ್ಷಣ ನಿಮ್ಗೆ ಹೇಳ್ತೀನಿ ಬಸ್. ಓಕೆ, ಸಿನಿರಂಗ ಚಿಕ್ಕಣ್ಣ, ಇದನ್ನು ನನಗೆ ಗೊತ್ತಿಲ್ಲ ಅಂತೆಲ್ಲ ಹೇಳಂಗಿಲ್ಲ. ಓಕೆ, ಕನ್ನಡ ಸಿನಿರಂಗ ಮತ್ತೆ ಚಿಕ್ಕಣ್ಣ ಏನ್ ಅನ್ಸುತ್ತೆ ನಿಮ್ಮ ಸಿನಿ ಜರ್ನಿ? ಇಲ್ಲ, ನಿಜಕ್ಕೂ ಖುಷಿ ಆಗುತ್ತೆ. ಯಾಕೆಂದರೆ ಇಷ್ಟು ಚೆನ್ನಾಗಿ ಕಲಾ ಸರಸ್ವತಿ ನಮ್ಮ ಜನಗಳು ಕೈ ಹಿಡಿತಾರೆ ಅಂತ ಗೊತ್ತಿರಲಿಲ್ಲ. ಬಂದಿದ್ರಿಂದ ಈಗ ಸಿನಿಮಾಗೆ ಬಂದು ನಾವು ಅಷ್ಟು ಕಷ್ಟಪಟ್ವಿ, ಇದು ಕಷ್ಟಪಟ್ವಿ, ಅದು ನಂಗೆ ಗೊತ್ತಿಲ್ಲ. ಅದು ಕಷ್ಟ ಅಂತ ಹೇಳಲ್ಲ ನಾನು. ಇವತ್ತು ತುಂಬ ಚೆನ್ನಾಗಿದೆ, ದೇವ್ರು ತುಂಬ ಚೆನ್ನಾಗಿ ಖುಷಿಯಾಗಿದ್ದೀನಿ. ಯಾಕೆಂದರೆ ನಾವು ಏನೇ ಕೊಟ್ಟರು ಏನೇ ಮಾಡಿದ್ರು ಜನರ ಪ್ರೀತಿ ಸಂಪಾದನೆ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ. ಬಟ್ ಆ ಪ್ರೀತಿನ ನಾನು ಚೂರಾದರೂ ಸಂಪಾದನೆ ಮಾಡಿದ್ದೀನಿ. ಜನ ನಮ್ಮನ್ನು ತುಂಬ ಅಭಿಮಾನದಿಂದ ಕಾಣ್ತಾರೆ ಅಂದ್ಕೊಂಡಿದ್ದೀನಿ. ದೇವರು ಆಮೇಲೆ ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ಖಂಡಿತ. ಚೂರೆಲ್ಲ ಜಾಸ್ತಿ ಪ್ರೀತಿ ಸಂಪಾದನೆ ಮಾಡ್ಕೊಂಡಿದ್ದೀರಾ ನೀವು. ಇದೇ ಖುಷಿಗೆ ನಿಮ್ಮ ಅಭಿಮಾನಿಗಳಿಗೆ ಅಂತ ಯೋರ್ ಫೇವ್ರೆಟ್ ಎನಿ ಡೈಲಾಗ್ ಏನಾದ್ರು, ಯಾವ್ದಾದ್ರು ಒಂದು ನಿಮ್ಮ ಫೇವ್ರೆಟ್ ಡೈಲಾಗ್ ಹೇಳ್ಬೇಕು. ನಾನು 10 ವರ್ಷದಿಂದ ಅದು ಒಂದೇ ಡೈಲಾಗ್ ಹೇಳ್ತೀನಿ. ಈಗ ಅಲ್ಲೇ ಹಾಕೋದು ರಾಜಾಹುಲಿ ಅಧ್ಯಕ್ಷ ಅದು ಎಂಟ್ರಿ ಬಂತಲ್ಲ, ಅದೊಂದೇ ಡೈಲಾಗ್ ಹೇಳ್ಬಿಡಿ. ಹೇಳಿ ನಿಮ್ ಫ್ಯಾನ್ಸಿಗೋಸ್ಕರ, ಅವರ ಅಭಿಮಾನಕ್ಕೆ, ಅವರ ಪ್ರೀತಿಗೆ. ಅಂತಮ್ಮ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಚಿಕ್ಕಣ್ಣ ಅವರೇ. ನಿಮ್ಮ ಸಿನಿ ಜರ್ನಿಯ ಒಂದಷ್ಟು ಸವಿ ನೆನಪುಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ನಟ ಸಾರ್ವಭೌಮ ಯಶಸ್ಸಿನ ಅಲಿಯಲಿದ್ದೀರಾ. ನಿಮ್ಮ ಈ ಸಿನಿ ಜರ್ನಿ ಹೀಗೆ ಮುಂದುವರಿತಾ ಇರಲಿ. ಇನ್ನೊಂದಷ್ಟು ಯಶಸ್ಸಿನ ಜೊತೆ ನಮ್ಮ ಜೊತೆ ಆಗಾಗ ಬಂದು ಕೂತು ಒಂದಷ್ಟು ಪ್ರೋಗ್ರಾಮ್ಗಳು ಮಾಡುವಂತಾಗ್ಲಿ. ಖಂಡಿತವಾಗ್ಲು ನೀವು ಕರೆಯಲ್ಲ, ಅದಕ್ಕೆ ನಾವು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಪವನ್, ಮುಂದೆ ಕಾಂಬಿನೇಷನ್ ಈಗಾಗಲೇ ವರ್ಕ್ ಆಗ್ತಾ ಇದೆ ನಿಮ್ಮ ಮೈಂಡ್ ಅಲ್ಲಿ ಅನ್ನೋದನ್ನ ನೀವು ಈಗಾಗಲೇ ಬಿಟ್ಕೊಟ್ಟಿದ್ದೀರಾ. ನಿಮ್ಮ ಮುಂದಿನ ಜರ್ನಿ ಕೂಡ ಸಕ್ಸಸ್ಫುಲ್ ಆಗಿರ್ಲಿ. 50 ದಿನ ಮಾತ್ರ ಅಲ್ಲ, ಶತದಿನೋತ್ಸವ ಆಚರಿಸುವಂತಾಗ್ಲಿ. ಆ ಸಕ್ಸಸ್ ಪ್ರೋಗ್ರಾಮ್ ನ ನಮ್ಮ ಜೊತೆ ನೀವು ಕೂಡ. ಥ್ಯಾಂಕ್ ಯು. ಹ್ಯಾವ್ ಅ ವಂಡರ್ಫುಲ್ ಫ್ಯೂಚರ್ ಅಂಡ್ ಸಕ್ಸಸ್. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್ ವೀಕ್ಷಕರೇ, ಇದು ನಟ ಸಾರ್ವಭೌಮ ಚಿತ್ರದ ನಿರ್ದೇಶಕರು ಹಾಗೆ ನಟ ಚಿಕ್ಕಣ್ಣ ಹಾಗೆ ಪವನ್ ಒಡೆಯರ್ ನಮ್ಮ ಜೊತೆ ಕೂತು ನಟ ಸಾರ್ವಭೌಮದ ಯಶಸ್ಸಿನ ಜೊತೆ ಚಿಕ್ಕಣ್ಣ ಅವರ ಲೈಫ್ ಜರ್ನಿಯನ್ನ ನೋಡಿದ ರೀತಿ. ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ.